ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿನರ್ಥೇ ತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯಾದರದಲಿತನೀಲೋತ್ಪಲರುಚಾ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗೋದಕ್ಕಿಂತ ಮುನ್ನ ಎರಡು ಅಂಶ, ಒಂದು ಕರೆಕ್ಷನ್ನು, ಇನ್ನೊಂದು ಎಡಿಷನ್. ಆ ಕರೆಕ್ಷನ್ ಏನು ಅಂತಂದರೆ, ನಿನ್ನೆ ದಿವಸ ಪಂಚಯಜ್ಞಪ್ರಿಯ ಎನ್ನುವಂಥ ನಾಮದ ಎರಡನೆಯ ವಿವರಣೆಯಾಗಿ, ಅಂದರೆ ಸ್ಮೃತಿಬೋಧಿತವಾದಂಥ ಯಜ್ಞಗಳು ಆಕೆಗೆ ಪ್ರಿಯ ಹೇಗೆ ಅಂತ ಹೇಳುವಾಗ, ಅಲ್ಲಿ ಪಿತೃಯಜ್ಞದ ವಿಚಾರ ಬಂದಾಗ ನಾನು ನಮ್ಮ ಕೈಗಳೇ ತೀರ್ಥವಾಗಿವೆ ಅಂತ ಹೇಳ್ತಿದ್ದೆ. ಹಾಗೆ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಇನ್ಯಾವುದೋ ವಿಚಾರ ತಕ್ಷಣ ಬಂದಿದೆ. ಹಾಗಾಗಿ ನಾನು ತೋರಿಸುವಾಗ ವ್ಯತ್ಯಾಸ ಆಗಿದೆ. ತೋರಿಸುವಾಗ ಸೊ ದಿಸ್ ಈಸ್ ದೇವತೀರ್ಥ, ದಿಸ್ ಈಸ್ ದೇವತೀರ್ಥ. ಹಾಗಾಗಿ ನಾನು ನಿನ್ನೆ ಇಲ್ಲಿ ಅಂತ ಹೇಳಿದ್ದೇನೆ ಅಂತ ಆಮೇಲೆ ಯಾರು ಹೇಳೋದು ನನಗೆ ಗೊತ್ತಾಗಲಿಲ್ಲ. ನನಗೆ ಯಾಕೆ ನನಗೆ ನನ್ನ ಮನಸ್ಸು ಇನ್ನೂ ಜೊತೆಗೆ ಏನೇನೋ ಪ್ಯಾರಲಾಗಿ ವಿಚಾರ ಮಾಡ್ತಾ ಇರುತ್ತೆ ಹೇಳಬೇಕಿದ್ರೆ. ಹಾಗಾಗಿ ದಿಸ್ ಈಸ್ ದೇವತೀರ್ಥ, ದಿಸ್ ಈಸ್ ಋಷಿ ತೀರ್ಥ, ದಿಸ್ ಈಸ್ ಪಿತೃತೀರ್ಥ. ಹಾಗಾಗಿ ನನ್ನಿಂದ ನಿನ್ನೆ ಆದಂಥ ಸಣ್ಣ ಈ ವಿಸ್ಮೃತಿಯಿಂದ ಆದಂಥದ್ದು. ಹಾಗಾಗಿ ಇದನ್ನು ಒಂದು ಬದಲಾವಣೆ ಮಾಡಿಕೊಳ್ಬೇಕು. ದಿಸ್ ಈಸ್ ದೇವತೀರ್ಥ, ಋಷಿತೀರ್ಥ ಮತ್ತು ಪಿತೃತೀರ್ಥ, ಇಷ್ಟು ಒಂದು. ದಿಸ್ ಈಸ್ ಕರೆಕ್ಷನ್, ಐ ಮೇಡ್ ದಿಸ್ ಒಂದು. ಎರಡನೇದು ಎಡಿಷನ್. ಅಲ್ಲ, ನೀವು ಅದನ್ನು ಅರ್ಧಕ್ಕೆ ಹೇಳಿ ನಿಲ್ಲಿಸಿದ್ರಲ್ಲ. ಆ ಅರಮನೆಯಿಂದ ಬಂದವರು ಯಾರ ಹತ್ರ, ಒಬ್ಬರ ಹತ್ರ ದಾನದ ವಿಚಾರವಾಗಿ ಹೇಳೋ ವಿಚಾರವಾಗಿ ಊಟ ಮಾಡ್ಕೊಂಡು ಹೋಗಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರಲ್ಲ, ಅಷ್ಟಕ್ಕೆ ನಿಲ್ಲಿಸಿದ್ರಲ್ಲ, ಯಾಕೆ ಮುಂದೆ ಹೇಳಲಿಲ್ಲ ಅಂತ. ಒಂದು ಸಮಯ ಆಗಿತ್ತು ನನಗೆ. ಯಾಕೆಂದರೆ ಮನಸ್ಸಿಗೆ ಬಂದಿದ್ದು ಎಲ್ಲವನ್ನೂ ನಾನು ಹೇಳಿದರೆ ಗಡಿಯಾರ ನನ್ನನ್ನು ಯಾಕೆ ಯಾಕೆ ಅಂತ ಕೇಳ್ತಾ ಇರುತ್ತೆ ಒಂದು. ಎರಡನೇದಾಗಿ ಪ್ರಾಯಶಃ ಎಷ್ಟೋ ವಿಷಯಗಳನ್ನು ಯಾವ್ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೇನೇನೋ ಅಂತ ಒಂದು ನೆನಪು ನನಗೆ. ಹೇಳಿದರೂ ಇರ್ಬೋದು, ಹೇಳದೇ ಇದ್ದರೂ ಇರ್ಬೋದು. ಹಾಗಾಗಿ ಏನು ಮಾಡ್ತೇವೆ, ಅದನ್ನು ಸೂಕ್ಷ್ಮವಾಗಿ ಹೇಳಿ ನಿಮ್ಗೆ ಅದು ನೆನಪಿದೆ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ಬಿಡುತ್ತೆ ಎಷ್ಟೋ ಸಲ. ಇಲ್ಲ, ಅವ್ರು ಹೇಳಿದ್ರು ಆಮೇಲೆ, ಇಲ್ಲ ಅದು ಏನಾಯಿತು, ನೀವು ಊಟ ಮಾಡಿ ಮೊದಲು ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ಲ ಅಂತ ನೀವು ಹೇಳಿದ್ರಿ. ಊಟಕ್ಕಲ್ಲಿ ನಿಂತರು ಅಂತಲೂ ಹೇಳಿದ್ರಿ. ಯಾಕೆಂದರೆ ಅತಿಥಿಗಳನ್ನು ಪ್ರತೀಕ್ಷೆ ಮಾಡುವಂಥದ್ದು ಅಂತ ನಾನು ಅಲ್ಲಿ ಬಂದಂಥ ಸಂದರ್ಭ. ಆಮೇಲೆ ಏನು ಹೇಳಿದ್ರು ಅವರು ಹೀಗೆ ಅಂತ. ದಿಸ್ ಈಸ್ ಎಡಿಷನ್. ಇದು ಕಥೆ ಅಲ್ಲ, ನಡೆದ ಘಟನೆ. ಗೊತ್ತಿರಬೇಕು ನಿಮಗೆ. ಒಬ್ಬರು ಶ್ರೀಕಂಠ ಅಂತ ಒಬ್ಬರು ಭದ್ರಾವತಿಯ ಕಾರ್ಖಾನೆಯಲ್ಲಿ ಅವರು ಮೆಟಲರ್ಜಿಸ್ಟ್ ಆಗಿದ್ದರು. ಅವರು ಮೂಲತಃ ಅವರು ರುದ್ರಪಟ್ಟಣದವರು. ಈ ಬೆಂಗಳೂರಲ್ಲೇ ಪ್ರಾಯಶಃ ಅವರು ಈಗಲೂ ಎಲ್ಲೋ ಇದ್ದಾರೆ ಅಂತ ನನ್ನ ನೆನಪು. ತುಂಬ ವಯಸ್ಸಾಗಿರಬೇಕು ಅವರಿಗೆ, ಇಲ್ವಾ?
ಕರೆಕ್ಷನ್ ಮಾಡಿದ್ದಾರೆ, ಇಲ್ವಂತೆ. ಯಾಕೆಂದರೆ ಗೊತ್ತಿಲ್ಲೇ ನಾನು ಅವ್ರು ಗತಿಸಿದ್ದಾರೆ ಅಂತ ಹೇಳೋದು ಅದು ಘೋರ ಅಪರಾಧ. ಹಾಗಾಗಿ ಅವರು ಸ್ವತಃ ಉಲ್ಲೇಖ ಮಾಡ್ತಾರೆ ಅದನ್ನು. ಅದು 1919 ಇಸ್ವಿ, 19 ಅಂದರೆ 1900 ಇಸ್ವಿ. ಪ್ರಾಯಶಃ ಆಗ ನನ್ನ ನೆನಪಿನ ಪ್ರಕಾರ ನಾಲ್ಮಡಿ ಕೃಷ್ಣರಾಜ ಒಡೆಯರು ಬಂದಿದ್ದಾರೆ ಪೀಠಕ್ಕೆ. ಆಮೇಲೂ ನಾನು ಕೇಳಿದ್ದೇನೆ ಅವರಿಗೆ ತುಂಬ ಅನಾರೋಗ್ಯ ಆಗಿತ್ತು ಹೀಗೆ ಅಂಥೇಳಿ. ಆ ಅನಾರೋಗ್ಯ ಆದಾಗ ಜಾತಕವನ್ನು ಪರಿಶೀಲನೆ ಮಾಡಿ ಜ್ಯೋತಿಷಿಗಳು ಬಹಳಷ್ಟು ಜನ ಸೇರಿ ಒಂದು ಪರಿಹಾರವನ್ನು ಕಾಣದಿದ್ದಾರೆ. ಅವರಿಗೆ ಒಂದು ಬಲವಾದ ಕಂಟಕ ಇದೆ. ಆ ಕಂಟಕದ ಪರಿಹಾರಕ್ಕಾಗಿ ಒಂದು ಮೃತ್ಯು ನಿವಾರಕವಂಥ ಶಾಂತಿಯನ್ನು ಮಾಡಬೇಕು ಅಂಥೇಳಿ ಅರಮನೆಯಲ್ಲಿ ಆ ಶಾಂತಿಯನ್ನು ಮಾಡಿದ್ದಾರೆ. ಮಾಡಿ ಆದ ಮೇಲೆ ಅವ್ರು ಹೇಳಿದ್ದಾರೆ ಇದ್ರ ಜೊತೆ ಇಷ್ಟಿಷ್ಟು ಆಗಬೇಕು ಕಾರ್ಯಕ್ರಮ ಅಂತ. ನಿಮ್ಗೆ ಗೊತ್ತು, ನಿಮಗೆ ಇಂತಹ ಕರ್ಮಾಂಗಳನ್ನು ಮಾಡಿದಾಗ ದಾನ ಎನ್ನುವಂಥದ್ದು ಅದರ ಒಂದು ಭಾಗವಾಗಿ ಇರುತ್ತದೆ. ಇಂಥ ದಾನ ಆಗಬೇಕು ಅಂತ ಪಟ್ಟಿ ಕೊಟ್ಟಿದ್ದಾರೆ. ಆ ದಾನದ ಪಟ್ಟಿ ಕೇಳಿದ್ರೆ ನಿಮಗೆ ಗಾಬರಿ ಆಗಿಬಿಡ್ತೀರ. 1 ಕ್ವಿಂಟಲ್ ಕಪ್ಪು ಎಳ್ಳು, ಅದಾದ ಮೇಲೆ ಸುಮಾರು ಇವತ್ತಿನ ಮಾನದಲ್ಲಿ ಹೇಳಬೇಕು ಅಂದರೆ 3 ಸೌರನ್. 1 ತೊಲೆ ಅಂದರೆ ಹಿಂದಿನ ಮಾನದಲ್ಲಾದರೆ 11.5 ಗ್ರಾಮ್. ಇವತ್ತು ಆ ತೊಲೆ ಅನ್ನೋದಿಲ್ಲ, ಸೌರನ್ನೇ ಬಂದಿದೆ. 8 ಗ್ರಾಮ್ = 1 ಸೌರನ್. ಅವ್ರು ಹೇಳ್ತಾರೆ ಸುಮಾರು 2.5 ತೊಲೆ ಆಗುವಷ್ಟು ಅಂತ. ಅಷ್ಟು ತೂಕದ ಬಂಗಾರದಿಂದ ಸುಮಾರು 3 ಇಂಚು ಆಗುವಷ್ಟು ಒಂದು ಮೃತ್ಯು ದೇವತೆಯ ವಿಗ್ರಹ, ಯಮನ ವಿಗ್ರಹ, ಅದರ ಜೊತೆಗೆ 1,000 ದಕ್ಷಿಣೆ, ಇದಿಷ್ಟನ್ನು ದಾನವಾಗಿ ಕೊಡಬೇಕು ಅಂತ. ಪ್ರಶ್ನೆ ಇಷ್ಟೇ, ದಾನ ತಗೊಳ್ಳಿ ಅಂತ ಗೋಗರೆದಿದ್ದಾರೆ. ನೋಬಡಿ ಹ್ಯಾಸ್ ಕಮ್ ಟು ಅಕ್ಸೆಪ್ಟ್ ದಟ್ ದಾನ. ಯಾಕೆ? ಒಂದು ಎಳ್ಳು, ಅದು ಯಮನಿಗೆ ಸಂಬಂಧಪಟ್ಟಂಥದ್ದು, ಒಂದು ರುದ್ರನಿಗೆ ಸಂಬಂಧಪಟ್ಟಿದ್ದು ಹೌದು. ಇನ್ನು ಮೃತ್ಯುವಿನ ವಿಗ್ರಹ ಸಾಕ್ಷಾತ್. ಮತ್ತು ದಕ್ಷಿಣೆ ತಗೊಳ್ಳದೇ ಇರೋದಕ್ಕೆ 3 ಕಾರಣ. ಆ ಕಾಲದಲ್ಲಿ ಜನರಲ್ಲೊಂದು ಭಾವನೆ ಇತ್ತು. ಏನು ಅಂದರೆ, ಒಂದು, ಅವರು ನಮ್ಮನ್ನು ಆಳುವ ನಾಡ ಪ್ರಭುಗಳು. ಆ ಪ್ರಭುಗಳಿಂದ ನಾವೇನನ್ನೂ ಸ್ವೀಕಾರ ಮಾಡಬಾರದು ಎನ್ನುವಂಥದ್ದು ಆ ಕಾಲದ ನಾಗರಿಕರ ಮನಸ್ಸಲ್ಲಿದ್ದಂಥ ಒಂದು ಸದ್ಭಾವನೆ. ಹಾಗಾಗಿ ಮುಂದೆ ಬರಲಿಲ್ಲ. ಎರಡನೇದು, ತಗೊಳ್ಳಿಕ್ಕೆ ಭಯ. ಯಾಕೆ? ಮೃತ್ಯು ದೇವತೆಗೆ ಸಂಬಂಧಪಟ್ಟಂಥದ್ದು. ಅದರ ತಗೊಂಡು ಆಶೀರ್ವಾದ ಮಾಡಿದರೆ ಅದು ನಿವಾರಣೆ ಆಗುತ್ತೆ ಎನ್ನುವಂಥದ್ದು ಜ್ಯೋತಿಷ್ಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳಿದ್ದಾಗಿತ್ತು. ಹಾಗಾಗಿ ಮುಂದೆ ಬರಲಿಲ್ಲ ಬಹಳಷ್ಟು ಜನ. ಇನ್ನು ಕೆಲವು ಜನ ಯಾಕೆ ಬರಲಿಲ್ಲ ಕೇಳಿದರೆ, ನಾವು ದುಡಿಯದೇ ಸ್ವೀಕರಿಸುವುದು ಅಪರಾಧ ಎನ್ನುವಂಥದ್ದು ಆ ಕಾಲದಲ್ಲಿ ಜನರಲ್ಲಿದ್ದಂಥ ಒಂದು ಸದ್ಭಾವನೆ. ಏಕೆಂದರೆ ದಾನ ತೆಗೆದುಕೊಳ್ಳುವಾಗ ಅಲ್ಲೇನೂ ಶ್ರಮ ಇರೋದಿಲ್ವಲ್ಲ. ಹಾಗಾಗಿ ದುಡ್ಡು ಗಳಿಸಬೇಕೇ ಅಷ್ಟೇ ಹೊರತು, ದುಡಿದು ಗಳಿಸಬೇಕೇ ಅಷ್ಟೇ ಹೊರತು ಬಿಟ್ಟಿಯಾಗಿ ತೆಗೆದುಕೊಳ್ಬಾರ್ದು ಅಂತ. ಎಂಥ ಸದ್ಭಾವನೆ ಕಾಲ ನೋಡಿ. ಯು ಬಿಲೀವ್ ಆರ್ ನಾಟ್, ಇಡೀ ಮೈಸೂರು ನಗರದೊಳಗೆ ಅಷ್ಟೇ ಅಲ್ಲ, ಅಕ್ಕಪಕ್ಕ ಎಲ್ಲಿನೂ ಸಹ ಅದನ್ನು ತಗೊಳ್ಳಿಕ್ಕೆ ಮುಂದೆ ಬರಲಿಲ್ಲ ಆ ಕಾಲದ ವಿದ್ವಾಂಸರು, ವೇದಜ್ಞರು, ಶಾಸ್ತ್ರಜ್ಞರು. ಆಗ ಅರಮನೆಯಿಂದ ಎಲ್ಲ ಡಿಸ್ಟ್ರಿಕ್ಟಲ್ಲಿರುವಂತಹ ನಮ್ಮ ಈ ಅಮಲದಾರರು, ತಹಶೀಲ್ದಾರರು ಅಂತ ಹೇಳ್ತೇವಲ್ಲ, ಅವರಿಗೆ ಎಲ್ಲ ಕಡೆಗೂ ನೋಟಿಸ್ ಹೋಯಿತು, ಹೀಗೆ ಒಂದು ದಾನವನ್ನು ಸ್ವೀಕಾರ ಮಾಡಬೇಕಾದದ್ದಿದೆ ಇದರ ಅಂಗವಾಗಿ. ಹಾಗಾಗಿ ಯಾರ್ಯಾರಿದ್ದಾರೆ ಅಂತ ನೀವು ದಯವಿಟ್ಟು ಪತ್ತೆ ಹಚ್ಚಿ ತಿಳಿಸಬೇಕು ಅಂತ. ಹಾಗೆ ರಾಮನಾಥಪುರದ ಅಮಲದಾರರಿಗೂ ನೋಟಿಸ್ ಹೋಗಿದೆ. ಗೊತ್ತಲ್ಲ ನಿಮಗೆ, ಬಸವಾಪಟ್ಟಣ ಅಲ್ಲೆಲ್ಲ ಸಾಕಷ್ಟು ಅಧ್ಯಯನ ಮಾಡಿದವರಿದ್ದಾರೆ, ರುದ್ರಪಟ್ಟಣ ಆ ಕಡೆಗೆ ಹೀಗೆ ಅಂತ. ಹಾಗೆ ಹೋದಂಥ ಸಂದರ್ಭದಲ್ಲಿ ಆ ರಾಮನಾಥಪುರದ ಅಮಲ್ದಾರು ಅಲ್ಲಿ ಎಲ್ಲ ಇರುವಂಥ ವಿದ್ವಾಂಸರನ್ನು ಕರೆದು ಕೇಳಿದಾಗ ಅವರು ಯಾರೂ ಸಿದ್ಧರಾಗಲಿಲ್ಲ. ಆಗ ಅವರೇ ಒಂದು ಸಜೆಷನ್ ಕೊಡ್ತಾರೆ. ಇಲ್ಲೇ ಪಕ್ಕದ ಊರಲ್ಲಿ, ಬರಗೂರಲ್ಲಿ ಒಬ್ಬರು ಆಹಿತ ಅಗ್ನಿಗಳು, ನಿನ್ನೆ ಈ ಶಬ್ದ ಹೇಳಿದ್ದೆ ನಾನು, ಅಗ್ನಿಹೋತ್ರಿಗಳಿದ್ದಾರೆ, ತುಂಬ
ಅವರು ಆಚಾರ ಸಂಪನ್ನರು, ಅನುಷ್ಠಾನವನ್ನು ಇಟ್ಕೊಂಡಿದ್ದಾರೆ. ಇಂಥ ದಾನವನ್ನೇ ತೆಗೆದುಕೊಂಡ್ರೆ ಜೀರ್ಣಿಸಿಕೊಳ್ಳುವ ಶಕ್ತಿ ಇದ್ದರೆ ಅವರಿಗೆ ಮಾತ್ರ, ನಮ್ಮ ಹತ್ರ ಯಾರಿಗೂ ಸಾಧ್ಯ ಇಲ್ಲ, ಹಾಗಾಗಿ ನಾವು ಇದನ್ನು ತಗೊಳ್ಳೋದಿಲ್ಲ ಅಂತ ಹೇಳಿದರು. ಅವರ ಹೆಸರನ್ನು ಹೇಳಿದರು. ಇದನ್ನೇ ಕೇಳಿದಂತಹ ಅಮಲದಾರರು ಸರಿಯಾಗಿ ಮಧ್ಯಾಹ್ನ 12 ಗಂಟೆಗೆ ಬರಗೂರಲ್ಲಿರುವಂಥ ಆ ದೀಕ್ಷಿತರ ಮನೆಗೆ ಬರ್ತಾರೆ. ಆಗ ಸರಿಯಾಗಿ ಅವರು ವೈಶ್ವದೇವವನ್ನು ಮಾಡಿ, ಆ ವೈಶ್ವದೇವದ ಅಂಗವಾದಂಥ ಬಲಿಹರಣ, ನಿನ್ನೆ ಹೇಳಿದ್ದೀನಿ ನಾನು, ಪ್ರಾಣಿಗಳಿಗೆ ಪಶುಗಳಿಗೆ ಆಹಾರವನ್ನು ಕೊಡುವುದನ್ನು ಕೊಟ್ಟು ಅದರ ಅಂತಿಮ ಘಟ್ಟವಾಗಿ ಅತಿಥಿಗಳನ್ನು ಪ್ರತೀಕ್ಷೆ ಮಾಡ್ತಾ ಇದ್ದರು. ಆ ಕಾಲಕ್ಕೆ ಅಮಲದಾರರು ಕುದುರೆಯನ್ನು ಏರಿ ಬಂದಿದ್ದಾರೆ. ಬಂದಾಗ ಅವರು ಹೇಳ್ತಾರೆ, ಭಾಳ ಸಂತೋಷ ಆಯಿತು ನನಗೆ ಅಂತ. ನಿಮಗೆ ಸಂತೋಷ ಆಯಿತು ಸರಿ, ಆದರೆ ನನಗಿನ್ನೂ ಸಂತೋಷ ಆಗಲಿಲ್ಲ ಅಂತ ಹೇಳ್ತಾರೆ ಅವರು. ಯಾಕೆ? ಇಲ್ಲ, ನನಗೆ ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಂತ. ಅದಾಗ್ಬೋದು, ಎಲ್ಲ ಮಾಡೋಣ, ಮೊದಲು ಕಾಲು ತೊಳಿರಿ, ನಾನು ಈಗ ತಾನೇ ವೈಷ್ಣದೇವ ಮಾಡಿ ಬಂದಿದ್ದೇನೆ, ಯಜ್ಞಶಿಷ್ಟವಾದದ್ದು ಅದು ಅಮೃತ, ಊಟ ಮಾಡಿ ಆದಮೇಲೆ ಹೇಳ್ತೀರಿ ಅಂತ. ಇಲ್ಲ ನೀವು ಮೊದಲೇ ಹೇಳಬೇಕು ಅಂತ ಹಠ ಹಿಡಿತಾರೆ ಅವರು. ಕಾಲು ತೊಳ್ಕೊಂಡು ಬಂದ ಮೇಲೆ ಆಮೇಲೆ ಪುನಃ ಅವರೇ ಬಲವಂತವಾಗಿ ಕೇಳ್ತಾರೆ, ನೀವು ಒಪ್ಕೊಳ್ಬೇಕು ಮೊದಲು ಹೀಗೆ ಅಂತ. ಆಗ ಅವರು ಹೇಳ್ತಾರೆ, ಏನು, ಇನ್ನೇನಿಲ್ಲ, ಅರಮನೆಯಲ್ಲಿ ಹೀಗೆ ಮಹಾರಾಜರ ಆರೋಗ್ಯಕ್ಕೋಸ್ಕರ ಒಂದು ಶಾಂತಿಯನ್ನು ಮಾಡಿದ್ದಾಗಿದೆ. ಆ ಶಾಂತಿಯ ಅಂಗವಾಗಿ ಇಂಥ ಒಂದು ದಾನವನ್ನು ಪ್ರತಿಗ್ರಹ ಮಾಡಬೇಕು ನೀವು. ನಾವು ಯಾರನ್ನು ಕೇಳಿದ್ರು ಅವರು ಒಪ್ಪನ್ನಾಗಿ ಹೇಳ್ತಾರೆ ಅವರು ಹೀಗೆ ಅಂತ. ಹಾಗಾಗಿ ತಮ್ಮಿಂದ ಇದನ್ನು ಪ್ರತಿಗ್ರಹ ಮಾಡುವುದರ ಮೂಲಕ ನಾಡ ಪ್ರಭುಗಳಿಗೆ ಆಶೀರ್ವಾದ ಮಾಡುವಂತೆ ಆಗಬೇಕು ಅಂತ. ಎಷ್ಟು ಧೈರ್ಯ ಇರಬೇಕು ಅವರಿಗೆ, ಅನುಷ್ಠಾನದ ಬಲ. ತಕ್ಷಣ ಹೇಳ್ತಾರೆ, ಅಷ್ಟೇ ತಾನೇ, ಮಾಡಿದಾಯ್ತು ಬಿಡಿ. ಇಡೀ ಮೈಸೂರಿನಲ್ಲಿ ಯಾರೂ ಸಿದ್ಧರಾಗಲಿಲ್ಲ, ಹಳೆ ಮೈಸೂರು ಪ್ರಾಂತದಲ್ಲಿ. ಆಗ ಅವ್ರು ಹೇಳಿದ ಮಾತು, ಅಗ್ನಿ ಆರಾಧನೆಯ ಶಕ್ತಿ ಹೇಗಿರುತ್ತೆ ಅಂತ ನೋಡಿ. ಆಯಿತು ಬಿಡಿ, ಅಲ್ಲ ಯಾವಾಗ ನಿಮಗೆ ಹೇಳಲೇಬೇಕಾ, ನಾಡಿದ್ದು ರಾಮನಾಥಪುರದ ಹತ್ತಿರ ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಕಾವೇರಿ ಪುಷ್ಕರಣಿಗೆ ಮಹಾರಾಜರ ಹತ್ರ ಬರಲಿಕ್ಕೆ ಹೇಳಿ, ನಾನು ನನ್ನ ಅಗ್ನಿಹೋತ್ರವನ್ನು ಪೂರೈಸಿ ಅಲ್ಲಿಗೆ ಬಂದಿರ್ತೇನೆ, ಅವ್ರು ಏನೇನು ಕೊಡಬೇಕೋ ಎಲ್ಲ ಕೊಡಲಿ ಹೀಗೆ ಅಂತ. ಆಗ ಅಮಲ್ತಾರ್ ಹೇಳ್ತಾರೆ, ನನ್ನನ್ನು ನೀವು ಪವಿತ್ರರನ್ನಾಗಿ ಮಾಡಿದ್ರಿ ಅಂತ. ಸರಿ, ಊಟಕ್ಕೆ ಬನ್ನಿ ಮೊದಲು ಅಂತ. ಅವರ ಅಯ್ಯಂಗಾರರು ಅಮಲ್ದಾರರು ಬಂದವರು. ಆಮೇಲೆ ಯಾಕೆಂದರೆ ಅವ್ರು ಇಂಚೆ ಬರೆದಿದ್ದನ್ನು ಹೇಳ್ತಿದ್ದೇನೆ ನನ್ನ ಹತ್ರ, ಇದು ಇತಿಹಾಸ ಕಥೆ ಅಲ್ಲ ಅಂತ, ನಡೆದ ಘಟನೆ. ಊಟ ಆಯಿತು. ಊಟ ಆದಮೇಲೆ ಆಯಿತು, ಹಾಗಿದ್ರೆ ನಾಳೆನೇ ಅವರು ಬರ್ಬೋದು, ರಾಮನಾಥಪುರಕ್ಕೆ ಬಂದು ಅವರು ಕ್ಯಾಂಪ್ ಮಾಡ್ಬೋದು ಮಹಾರಾಜರು, ಏನು ಸಂಕೋಚ ಪಡೋದು, ನಾನು ಅಗ್ನಿಹೋತ್ರ ಮುಗಿಸಿ ಬರ್ತೇನೆ ಅಂಥೇಳಿ. ಅದೇ ಪ್ರಕಾರ ಮಾರನೇ ದಿವಸ ವೆರಿ ನೆಕ್ಸ್ಟ್ ಡೇ ಮಹಾರಾಜರು ದಾನ ಕೊಡೋದೇನು ಹುಚ್ಚಾಟುವ, ಅದು ಏನು 1 ಕ್ವಿಂಟಲ್. ಇವರೇನೋ ಕೊಡ್ತಾರೆ, ತಗೊಳ್ಳೋವನು ಯಾವನು ನೋಡಬೇಕು ಅಂತ ಜನರಿಗೆ ಕುತೂಹಲ ಇರುತ್ತಲ್ಲ. ಹಾಗಾಗಿ ರುದ್ರಪಟ್ಟಣ, ಬಸವಾಪಟ್ಟಣ ಮತ್ತು ಬರಗೂರು ಅಕ್ಕಪಕ್ಕವರು ಅಂತ ಎಲ್ಲ ಆ ಕಾಲದಲ್ಲಿ 400-500 ಜನ ಅಲ್ಲಿ ಜಮಾವಣೆ ಆಗಿದ್ದಾರೆ ನೋಡೋದಕ್ಕೆ. ಒಂದು ಮಹಾರಾಜರು ಕೊಡ್ತಾರೆ, ಆ ದಾನವನ್ನು ಪ್ರತಿಗ್ರಹಿಸುವಂಥವನು ಹೇಗಿರ್ತಾನೆ ನೋಡೋಣ ಹೀಗೆ ಅಂಥೇಳಿ. ಸರಿ, ಹೋದರು, ಸ್ನಾನ ಮಾಡಿದರು. ತಕ್ಷಣ ಅರಮನೆ ಪುರೋಹಿತರು ಹೇಳೋದು, ತಡ ಯಾಕೆ, ಸಂಕಲ್ಪ ಮಾಡಿ ಕೊಡಿ, ಏನು ಕೊಡ್ತೀರ ಕೊಡಿ ಅಂತ. ಸಂಕಲ್ಪ ಮಾಡಿದರು, ಕೊಟ್ಟರು. 1 ಕ್ವಿಂಟಲ್ ಎಳ್ಳು, ಆಮೇಲೆ ಇಷ್ಟು 2.5 ಇಂಚು 3 ಇಂಚಿನಷ್ಟು ಎತ್ತರದ ಯಮನ ಪ್ರತಿಮೆ ಬಂಗಾರದ್ದು, ಆಮೇಲೆ 1000 ರೂಪಾಯಿ ದಕ್ಷಿಣೆ. ಆ ಕಾಲದಲ್ಲಿ ಪ್ರತಿಗ್ರಹ ಮಾಡಿದ್ರು. ಆ ಎಳ್ಳನ್ನು 1 ಕ್ವಿಂಟಲ್ ಅಂದರೆ ಕೇಳ್ತೀರ ನೀವು, ಅದನ್ನು ಎತ್ತಿ ಪುಷ್ಕರಣಿಗೆ ಸುರಿದು ಬಿಟ್ಟರು. ಅಲ್ಲಿರುವ 1000 ಮೀನುಗಳು ತಿಂದ್ಬಿಟ್ಟು ಅದನ್ನು. ತಡ ಮಾಡಲೇ ಇಲ್ಲ. ಆ ದಕ್ಷಿಣೆಯನ್ನು ಎಲ್ಲ ಇತ್ತು ಚಿಲ್ಲರೆಗಳು. ಮೆಟ್ಟಲು ಹತ್ತಿ ಬಂದು ಕಾವೇರಿ ಪುಷ್ಕರಣಿಂದ ಅಲ್ಲಿ ನಿಂತವರು ಎಲ್ಲರಿಗೂ ಸಹ ಕೊಟ್ಬಿಟ್ರು. ಇವರು ಕೊಡ್ಲಿಕ್ಕೆ ಬಂದ ಯಾರಿಗೂ ಬೇಡ ಅಂತ ಹೇಳಲಿಕ್ಕೆ ಬಾಯೇ ಬಂದಿಲ್ವಂತೆ ಅಲ್ಲಿ. ಯಾಕೆಂದರೆ ಬಂದವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಆಹಿತಾಗ್ನಿ ಅಂಥವನ ಕೈಯಿಂದ ಪಡೆಯುವುದು ಭಾಗ್ಯ,
ಬೇಡ ಅಂತ ಹೇಳುವ ಧೈರ್ಯವೂ ಇರಲಿಲ್ಲ ಎರಡು. ಅದಾದಮೇಲೆ ಕೊನೆಗೆ ಉಳಿದಿದ್ದು ಮೃತ್ಯುವಿನ ವಿಗ್ರಹ. ತಕ್ಷಣ ಏನು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಅವರು, ಎಂಥ ಬುದ್ಧಿವಂತರು. ಒಬ್ಬ ಗೋಲ್ಡ್ ಸ್ಮಿತ್ತಿಗೂ ಬರಲಿಕ್ಕೆ ಹೇಳಿಬಿಟ್ಟಿದ್ದಾರೆ ಅಲ್ಲಿ ತಕ್ಕಡಿ ಸಮೇತ. ಎಷ್ಟಾಯಿತು ತಗೋ ದುಡ್ಡು ಕೊಡು. ಆ ದುಡ್ಡನ್ನು ಕೊಟ್ಟವನು ಅಲ್ಲೇನೆ. ಆ ದುಡ್ಡನ್ನು ಮತ್ತು ಅಲ್ಲಿದ್ದವರಿಗೆ ಎಲ್ಲರಿಗೂ ಸಹ ಹಂಚಿಬಿಟ್ಟಿದ್ದಾರೆ ಹೀಗೆ ಅಂತ. ಮತ್ತೆ ಹೋಗಿ ಪುಷ್ಕರಿಣಿಯಲ್ಲಿ ಸ್ನಾನ ಮಾಡಿದ್ದಾರೆ. ಇದನ್ನೆಲ್ಲ ಕಕ್ಕಾಬಿಕ್ಕಿಯಾಗಿ ಮಹಾರಾಜರು ನೋಡ್ತಾ ಇದ್ದಾರೆ, ಎಂಟೈರ್ ಪರಿವಾರ. ನಿಂತ ಜನ ಎಲ್ಲ ಸ್ತಂಭೀಭೂತರಾಗಿಬಿಟ್ಟಿದ್ರು ಅಂತ. ಕೊನೆಗೆ ಸ್ನಾನ ಮಾಡಿ ಅವ್ರು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ನಿಮಗೆ ಮೃತ್ಯು ನಿವಾರಣೆ ಆಗುತ್ತೆ ಅಂತ. ಅಷ್ಟು ಹೇಳಿ 4 ಮೆಟ್ಲ ಮೇಲೆ ಏರಿ ಬಂದು ನಾನು 2 ಮಾತನಾಡಬೇಕು ಇವಾಗ ಅಂಥೇಳಿ ಮಾತನಾಡ್ತಾರೆ. ಏನು ಮಾತನಾಡೋದು, ನನಗೆ ಮಾತನಾಡಲಿಕ್ಕೆ ಬರೋದಿಲ್ಲ ಅನ್ನೋದು ಮೊದಲನೇ ಮಾತು. 2ನೇ ಮಾತು, ಮೊನ್ನೆ ದಿವಸ ಹೀಗೆ ಅಮಲದಾರ ಬಂದು ನನ್ನನ್ನು ಕೇಳಿಕೊಂಡಾಗ ನಾನು ಒಪ್ಪಿದೆ. ಏಕೆಂದರೆ ನಮ್ಮಿಂದಾಗಿ ನಾಡಪ್ರಭುಗಳ ಕುಟುಂಬಕ್ಕೆ ಶ್ರೇಯಸ್ಸಾಗತ್ತೆ, ಒಳಿತಾಗತ್ತೆ, ಅವರ ಆಯುಷ್ಯ ಕಂಟಕ ನಿವಾರಣೆ ಆಗತ್ತೆ ಅಂತ ಆದರೆ ಇದನ್ನು ಮಾಡಲೇಬೇಕು ಅಂತ ಒಪ್ಪಿದೆ. ರಾತ್ರಿ ನನಗೊಂದು ಕನಸು. ಹಣ್ಣು ಮುದುಕ, ನಾನು ಮಹಾರಾಜರನ್ನು ಬಿಡ್ತೇನೆ, ಆದರೆ ಒಂದು ಕಂಡೀಷನ್. ಏನು? ಇಷ್ಟು ಸುಮಾರು 40-50 ವರ್ಷಗಳಿಂದ ನೀನು ಅಗ್ನಿಹೋತ್ರ ಮಾಡ್ಕೊಂಡು ಬಂದಿದ್ದೀಯಲ್ಲ, ಪ್ರತಿದಿನವೂ ತಪ್ಪದೆ ಆ ಅಗ್ನಿಹೋತ್ರದ ಪುಣ್ಯವನ್ನು ನನಗೆ ಕೊಡು, ನಾನು ಬಿಟ್ಟು ಹೋಗ್ತೇನೆ. ಏನು ಹುಚ್ಚಾಟವಾ? ಹೇಳ್ತಾರೆ ಅವರು, ಸಾಧ್ಯ ಇಲ್ಲ, ಕೊಡಲಾರ. ಯಾಕೆಂದರೆ ಮನುಷ್ಯ ಜೀವಮಾನ ಬರುವುದೇ ಅಪರೂಪ. ಮುಕ್ತಿರ್ನೋ ಶತಕೋಟಿ ಜನ್ಮ ಸುಕೃತೈ. ಹಾಗಾಗಿ ಇಂಥ ಮನುಷ್ಯ ಜನ್ಮ ಬಂದಾಗ ಯಾವುದೋ ಪುಣ್ಯವಶದಿಂದ ಆಹಿತಾಗ್ನಿಯಾಗಿ ನಾನು ಯಜ್ಞೇಶ್ವರನ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ, ಆ ಪುಣ್ಯ ಕೊಡಲಾರೆ. ಹಾಗಿದ್ರೆ 2ನೇ ಆಪ್ಷನ್ ಏನು? ನೀನು ಈಗಾಗಲೇ ಸೋಮಯಾಗ, ಪೌಂಡರೀಕ ಯಾಗ ಅನ್ನೋಂಥ ಅತ್ಯಂತ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ್ದೀಯೆ, ಆ ಯಾಗದ ಪುಣ್ಯವನ್ನು ಕೊಟ್ಟೆ ಅಂತ ಹೇಳು ಈಗ. ಆಗ ಅವರು ಹೇಳಿದ ಮಾತು, ಬಹಳಷ್ಟು ಜನ ಮಹಾತ್ಮರು ತ್ಯಾಗ ಮಾಡಿದ್ದಾರೆ, ನನ್ನ ಬೆವರು ಸುರಿಸಿದ್ದೇನೆ, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೇನೆ, ಹಾಗಾಗಿ ನಾನು ಅವರು ಯಾರನ್ನೂ ಕೇಳದೆ ಕೊಟ್ಟೆ ಅಂತ ಹೇಳಲಾರೆ. ಒಂದು, ಅದಕ್ಕಿಂತ ಜಾಸ್ತಿ ಇಂಥ ಯಾಗ ಮಾಡುವಂಥದ್ದು ಎಲ್ಲರಿಗೂ ಸಿಗುವುದಿಲ್ಲ, ಹಾಗಾಗಿ ಆ ಯಾಗದ ಪುಣ್ಯವನ್ನು ನಾನು ಕೊಡಲಾರೆ. ಕೊನೆಯದಾಗಿ ಹೇಳ್ತೇನೆ, ಇಲ್ಲ ಅಂತ ಹೇಳಬೇಡ, ಇನ್ನೊಂದು ಹೇಳಿಬಿಡ್ತೇನೆ. ಏನು? ಹಾಗಿದ್ರೆ ನೋಡು, ಅದೊಂದು ದಿವಸ ನೀನು ಒಬ್ಬಾಕೆ ಹರಿಜನ ಹೆಣ್ಣು ಮಗಳು ಪ್ರಸವ ವೇದನೆಯಿಂದ ಬಳಲ್ತಾ ಇದ್ದಾಗ ಅವಳಿಗೆ ನೀರನ್ನು ಕೊಟ್ಟಿದ್ದೀಯೆ, ನಿನ್ನ ಮನೆಯ ಪರಮಾನ್ನವನ್ನು ಕೊಟ್ಟಿದ್ದೀಯೆ, ಆ ಪುಣ್ಯವನ್ನು ನನಗೆ ಕೊಟ್ಟುಬಿಡು. ಆಗಲಿ ಅಂತ ಹೇಳಿದ್ರಂತೆ ಅವರು. ಇವರು ಆಗಲಿ ಅಂತ ಹೇಳಿದ ತಕ್ಷಣ ಆ ಆಕಾರ ಡಿಸಪಿಯರ್ ಆಯಿತು. ಇವರು ವಿಚಾರಕ್ಕೆ ಬಿದ್ದರು, ಏನಾಗಿತ್ತು ಅಂತ. ಆಮೇಲೆ ಅವ್ರು ಹೇಳ್ತಾರೆ, ನನ್ನ ನೆನಪಿನ ಸುರುಳಿ ಬಿಚ್ಕೊಂಡು ಹೋದಾಗ 10 ತಿಂಗಳ ಹಿಂದೆ ನಡೆದ ಘಟನೆ ಅದು ಅಂತ ಹೇಳ್ತಾರೆ ಅವರು. ಏನು ಅಂದರೆ, ಒಂದು ಸಲ ಮಧ್ಯಾಹ್ನ ಅಗ್ನಿಹೋತ್ರವನ್ನು ಬೆಳಗ್ಗೆನ ಮುಗಿಸಿ ಮಧ್ಯಾಹ್ನ ಸ್ನಾನಕ್ಕೆ ಹೊರಟಿದ್ದಾರೆ. ಒಂದು 5 ದಿನಕ್ಕೆ ಹೋಗುವ ದಾರಿ ಮನೆಯಿಂದ ಹತ್ತಿರ, ಅಲ್ಲಿ ಒಬ್ಬಾಕೆ ಹೆಣ್ಣುಮಗಳು ಆರ್ತ ಸ್ವರ ಚಡಪಡಿಸ್ತಾ ಇದ್ದಾಳೆ, ಕಿರುತ್ತಾ ಇದ್ದಾಳೆ ಪಾಪ. ಹೋಗಿ ನೋಡಿದರೆ ಒಬ್ಬ ಆಕೆ ಹರಿಜನ ಹೆಣ್ಣುಮಗಳು, ಅವಳಿಗೆ ಪ್ರಸವ ವೇದನೆ, ಗರ್ಭಿಣಿ. ತಕ್ಷಣ ದೂರದಲ್ಲಿ ಹತ್ತಿರ ಹೋಗಲಿಕ್ಕೆ ಆಕೆನೇ ಬಿಡ್ತಾ ಇಲ್ಲ. ಯಾಕೆಂದರೆ ಆ ಕಾಲದಲ್ಲಿ ತುಂಬ ಗೌರವ ಇಂಥವ್ರ ಬಗ್ಗೆ. ನನ್ನನ್ನು ಮುಟ್ಟಬೇಡಿ, ನಾನು ಪರಕೀಳು, ಇದೇ ಶಬ್ದ ಹೇಳ್ತಾಳೆ. ನಾನು ತೀರಾ ನೀಚ ಜಾತಿಯವಳು ಅಂತ ಇದೇ ಶಬ್ದ. ದಾಹ ಅಂತ ಚಡಪಡಿಸ್ತಾಳೆ ಪಾಪ. ತಕ್ಷಣ ತಮ್ಮ ತೀರ್ಥ ಪಾತ್ರೆಯಲ್ಲಿರುವ ನೀರನ್ನು ಆಕೆ ಕೈ ಮೇಲೆ ಹಾಕ್ತಾರೆ. ಆಕೆ ಕುಡಿತಾಳೆ. ಕುಡಿದಾದ್ಮೇಲೆ ಹೇಳಿದ ಮಾತು, ತುಂಬ ಹಸಿವು ಅಂತ. ಶ್ರೀಮಂತರಿಗೆ ಬೇರೆ ಹಸಿವು, ಬಡವರಿಗೆ ಬೇರೆ ಹಸಿವು ಅಂತ ಇದೆಯನ್ರಿ. ಆಗ ಅವ್ರು ಹೇಳ್ತಾರೆ, ಎಸ್,
ಇವತ್ತು ಭಾನುವಾರ ಬೆಳಗಾತ ಅರುಣ ಪ್ರಶ್ನೆಯನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನಾರಾಯಣಿಗೆ ಪರಮಾನ್ನ ನೈವೇದ್ಯ ಮಾಡಿದ್ದೇನೆ ಅಂತ ಹೇಳಿ ಮರುಕ್ಷಣ ವಾಪಸ್ ಮನೆಗೆ ಬಂದು ಆ ಪರಮಾನ್ನವನ್ನು ಒಂದು ಎಲೆಯಲ್ಲಿ ತಗೊಂಡು ಹೋಗಿ ಆಕೆಯ ಹತ್ತಿರ ಕೊಟ್ಟು ಇದನ್ನು ಸ್ವೀಕಾರ ಮಾಡು, ಸುಖವಾಗಿ ನೀನು ಪ್ರಸವಿಸು ಅಂತ ಹೇಳಿ. ಇವರು ನೋಡ್ತಾ ಇದ್ದಂತೆಯೇ ಆಕೆ ತಿನ್ನಲು, ಅವಳಿದ್ದು ಯಾವ ಜೀವನದ ಪುಣ್ಯವೋ ಪಾಪ. ಸೂರ್ಯನಾರಾಯಣನೇ ನೈವೇದ್ಯ ಮಾಡಿದ್ದನ್ನು ಪ್ರಸಾದ ಕೊಡ್ತೇನೆ ಅಂತ ಹೇಳೋರು ಎಷ್ಟು ಜನ ಸಿಗ್ತಾರೆ ನಿಮಗೆ? ಆಮೇಲೆ ಅವರು ಹೋಗಿ ಅವರ ಸ್ನಾನ ಮುಗಿಸಿ ಅನುಷ್ಠಾನ ಮಾಡಿ ಬಂದಿದ್ದಾರೆ. ಆಮೇಲೆ ಕೇಳ್ತಾಳೆ, ಅಲ್ಲ ನೀವು ನನಗೆ ಇಷ್ಟೆಲ್ಲ ಮಾಡೋದ ನಿಮಗೆ, ನಾ ಎಲ್ಲ ಅದಕ್ಕೆ ಏನು ಬೇಕೋ ಅದು ಮಾಡ್ಕೊಳ್ತೇನೆ, ನೀವು ಸುಖವಾಗಿ ಮಗುವಿಗೆ ಜನ್ಮ ಕೊಡು ತಾಯಿ ಅಂಥೇಳಿ ಹೊರಡ್ತಾರೆ. ಆಮೇಲೆ ಯಾರನ್ನೋ ಕರೀತಾರೆ, ಅವರು ಮುಂದಿನ ಪ್ರೋಸೆಸ್ ನಡೆಯುತ್ತೆ. ಅದು ಇದು ಘಟನೆ ನಡೆದದ್ದು. ಈಕೆಗೆ ನೀನು ಆ ಹೊತ್ತಿಗೆ ಮಾಡಿದ ಸಹಾಯ ಇದೆಯಲ್ಲ, ಇದನ್ನು ನನಗೆ ಪುಣ್ಯವನ್ನು ಕೊಡು, ನನಗೆ ಅವತ್ತು ಒಂದು ದಿನದ ಸೂರ್ಯನಾರಾಯಣನ ಅನುಷ್ಠಾನದ ಪುಣ್ಯವನ್ನು ನನಗೆ ಕೊಡು ನೀನು ಕೇಳಿದಾಗ ಅವರಿಗೆ ನೆನಪಾಯಿತು, ಓಹ್ ನಾನೇ ಮರೆತು ಬಿಟ್ಟಿದ್ದೇನೆ, ಈ ಪುಣ್ಯಾತ್ಮವನ್ನು ನೆನೆಸ್ತಾ ಇದ್ದಾನಲ್ಲ, ತಥಾಸ್ತು ಅಂತ ಹೇಳಿದ್ದೇನೆ ಅಂತ. ಆಮೇಲೆ ಅವ್ರು ಹೇಳ್ತಾರೆ, ನನಗೆ ಈಗ ಒಂದು ದೊಡ್ಡ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗಿದೆ. ಇದೇ ನನ್ನ ಎರಡು ಮಾತು ಅಂತ. ಸಂತೋಷ ಯಾಕೆ ಕೇಳಿದರೆ, ನಾಡಪ್ರಭುಗಳಿಗೆ ಬಂದ ಸಂಕಟವನ್ನು ದೂರ ಮಾಡೋದಕ್ಕೆ ನಾನೊಬ್ಬ ಪ್ರತಿಗ್ರಹೀತನಾಗಿ ಬರುವಂಥ ಅವಕಾಶ ಸಿಕ್ತಲ್ಲ, ಅದೊಂದು ಸಂತೋಷ. ಆದರೆ ಅವ್ರ ಹತ್ರ ಏನಿದೆ ಕೇಳಿದ್ರೆ ಏನೂ ಇಲ್ಲ, ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವರಲ್ಲೇನೆ. ಎರಡನೇದು, ನಾನು 40-45 ವರ್ಷಗಳ ಕಾಲ ಅಗ್ನಿಯ ಆರಾಧನೆ ಮಾಡಿದ ಪುಣ್ಯ, ಅದಾದಮೇಲೆ ಮಾಡಿದ ಪೌಂಡರೀಕ ಯಾಗ ಮತ್ತು ಸೋಮಯಾಗ, ಈ ಎಲ್ಲ ಯಾಗಗಳಷ್ಟೇ ಸಮಾನವಾದಂಥ ಪುಣ್ಯ ಈ ಒಬ್ಬಾಕೆ ಹೆಣ್ಣು ಮಗಳಿಗೆ ಪ್ರಸವ ಕಾಲದಲ್ಲಿ ಮಾಡಿದ ಉಂಟಲ್ಲ, ಇದು ಅದಕ್ಕೆ ಸಮಾನ ಆಗ್ತದೆ ಅಂತ ಆದರೆ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೇನುಂಟು? ಇದನ್ನೇ ಹೇಳಿದ್ದು ಮೊನ್ನೆ ದಿವಸ ನಾನು, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಹಾಗಾಗಿ ನನ್ನ ಪೌಂಡರೀಕ ಯಾಗಕ್ಕೆ ಸೋಮಯಾಗಕ್ಕೆ ಸಮಾನವಾದಂಥದ್ದು ಈ ಪುಣ್ಯ ಅಂತ ಆ ಪುಣ್ಯಾತ್ಮ ಕನಸಲ್ಲಿ ಹೇಳಿದಾಗ ನನಗೆ ಗೊತ್ತಾಯಿತು ಹೀಗೆ ಅಂತ. ಯಾಕೆ ಹೇಳಿದ ಇಷ್ಟಲ್ಲ ಅಂದರೆ, ಇದು ಆ ದೇವಯಜ್ಞ ಮತ್ತು ಇಂಥ ಯಜ್ಞಗಳಿಂದ ಜಗನ್ಮಾತೆ ಪ್ರೀತಳಾಗುವಳಾದ್ದರಿಂದ ಅವಳು ಪಂಚಯಜ್ಞ ಪ್ರಿಯ ಅಂತ. ಭೂತಯಜ್ಞ, ಭೂತಯಜ್ಞ ಅಂದರೆ ಪ್ರಾಣಿಗಳಿಗೆ ಬಲಿಹರಣವನ್ನು ವೈಶ್ವದೇವದ ಅಂಗವಾಗಿ ಮಾಡುವಂತಹದ್ದು, ಮತ್ತು ಮನುಷ್ಯ ಯಜ್ಞ ಎರಡೂ ಸೇರಿಕೊಳ್ಳುತ್ತೆ ಇದರೊಳಗೆ. ಆಪತ್ತಿಗೆ ಒದಗಿದಾಗ, ಸಮಯ ಸಿಕ್ಕಾಗ, ದೇಹದಲ್ಲಿ ಉತ್ಸಾಹ ಇದ್ದಾಗ ಅದನ್ನೆಲ್ಲ ಮಾಡಿಬಿಡು, ಅದಿಷ್ಟು ನಿನ್ನ ಅಕೌಂಟಿಗೆ ಕ್ರೆಡಿಟ್ ಆಗ್ತದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತು ಶೌತದ್ದು ಹೇಳಿದ್ದೇನೆ, ಸ್ಮಾರ್ತದ್ದು ಹೇಳಿದ್ದೇನೆ, ಇನ್ನು ಆಗಮದ್ದನ್ನು ಪಂಚಯಜ್ಞಗಳು ಯಾವ್ಯಾವುದು ಅಂತ ಹೇಳಬೇಕು. ಆ ಆಗಮೋಕ್ತವಾದಂತಹ ಪಂಚಯಜ್ಞಗಳು ಹೀಗಿವೆ. ಅಭಿಗಮನ ಅಂತ. ಅಭಿಗಮನ ಅಂದರೆ ಗುರುವನ್ನು ಹುಡುಕಿಕೊಂಡು ಅವರ ಹತ್ರ ಹೋಗಬೇಕು. ಆ ಆಗಮ ವಿದ್ಯೆಯನ್ನು ಕಲಿಯುವಂಥವನು, ಅದಕ್ಕೆ ಅಭಿಗಮನ ಅಂತ ಹೆಸರು. ಅಂದರೆ ಅವರ ಬಳಿ ಸೇರಿ ಅಲ್ಲೇ ವಾಸ ಮಾಡಬೇಕು. ಇದನ್ನು ಉಪನಿಷತ್ತು ಹೇಳುತ್ತೆ, ಸಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಅಲ್ಲೂ ಸಹ ಈ ಮಾತು ಬರುತ್ತೆ. ಹೀಗೆ ಇದು ಮೊದಲನೇದು, ಇದು ಒಂದು ಯಜ್ಞ. ಗುರುವನ್ನು ಅರಸಿಕೊಂಡು ಹೋಗುವುದು ಒಂದು ಯಜ್ಞ. ಪ್ರಾಚೀನ ಕಾಲದಲ್ಲಿ ಹೇಗಿತ್ತು ಹೇಳಿದರೆ, ಶಿಷ್ಯನೇ ಗುರು ಇದ್ದಲ್ಲಿ ಹೋಗಬೇಕಿತ್ತು. ಗುರುವಾದವನು ಶಿಷ್ಯರ ಮನೆಗೆ ಬರುವ ಕ್ರಮ ಇರಲಿಲ್ಲ. ವೇದ ಕಾಲದಲ್ಲಿ ಶಿಷ್ಯರು ಗುರುವಿನ ಹತ್ರ ಹೋಗ್ತಿದ್ರು ಸಮಿಧವನ್ನು ಹಿಡ್ಕೊಂಡು. ಇದು ಹೇಗೆ ಬದಲಾವಣೆ ಆಗ್ತಾ ಬಂತು ನೋಡಿ ಸ್ವಲ್ಪ. ಅಂದರೆ ನಾ ಹೇಳ್ತಾ ಇರೋದು ಇದು ಕೃತಯುಗದಲ್ಲಿ. ಅದಾದಮೇಲೆ ತ್ರೇತಾಯುಗಕ್ಕೆ ಬಂದಾಗ ಸ್ವಲ್ಪ ಬದಲಾವಣೆ ಆಯಿತು. ವಿಶ್ವಾಮಿತ್ರರು ಬಂದರು ಅಯೋಧ್ಯೆಗೆ, ಬಂದು ಅವರಲ್ಲಿ ನಿಲ್ಲಿಲ್ಲ. ರಾಮ ಲಕ್ಷ್ಮಣನ ಕರ್ಕೊಂಡು ತಮ್ಮ ಆಶ್ರಮಕ್ಕೆ ಹೋದರು. ವ್ಯತ್ಯಾಸ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಪಾಠ ಮಾಡಿದರು. ಹೋಗ್ತಾ ಹೋಗ್ತಾನೆ ಇದೊಂಥರ ಎಜುಕೇಷನಲ್ ಟ್ರಿಪ್ ಅವರಿದ್ದು. ಆಗಲೇ ಬಂದದ್ದು ಈ ಒಂದು ಕಲ್ಪನೆ. ಇವತ್ತು ಆ ಕಲ್ಪನೆ ಹಾಳಾಗಿ ಹೋಗಿದೆ, ಪ್ರಶ್ನೆ ಬೇರೆ ಬಿಡಿ.
ಮುಂದೆ ನೋಡಿ ದ್ವಾಪರ ಯುಗಕ್ಕೆ ಬಂದಾಗ ಇನ್ನೂ ಬದಲಾವಣೆ ಆಯಿತು. ದ್ರೋಣಾಚಾರ್ಯರು ಬಂದರೂ ಅವರ ಶಿಷ್ಯರ ಮನೆಯಲ್ಲೇ ಉಳಿದುಬಿಟ್ರು. ಹಿ ಹ್ಯಾಸ್ ಕಮ್ ಆಸ್ ಎ ಟ್ಯೂಟರ್. ಅದರಿಂದ ಏನಾಯಿತು ಕೇಳಿದರೆ ಅವರು ಗೌರವ ಕಳ್ಕೊಂಡ್ರು. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ, ನಿಮ್ಗೆ ಹೌದು ಅಂದರೆ ಮಾತ್ರ ಒಪ್ಕೊಳ್ಳಿ. ಯಾವ ಮೇಷ್ಟ್ರು ಶಿಷ್ಯರ ಮನೆಯಲ್ಲಿ ಇರ್ತಾನೋ ಆ ಮೇಷ್ಟ್ರು ತೂಕ ಕಡಿಮೆ ಆಗ್ತಾ ಬರುತ್ತೆ. ಫಿಸಿಕಲಿ ಅಲ್ಲ, ಗೌರವನ ಹೇಳ್ತಾ ಇರೋದು. ಹಾಗಾಗಿ ಹಸಿದವನು ಅನ್ನ ಹುಡ್ಕೊಂಡು ಹೋಗಬೇಕು ಅಲ್ವಾ? ಹಾಗೆ ಇಲ್ಲಿ ಹಸಿವಾದವನು ಗುರುವನ್ನು ಹುಡ್ಕೊಂಡು ಹೋಗಬೇಕು. ಗುರುವಾಗಿ ಅವರ ಮನೆಗೆ ಬಂದರೆ ಅವನು ಅಯ್ಯ ಬಿಡಿ ನಮ್ಮ ಎಷ್ಟಲ್ವಾ. ಇವಾಗ ಇನ್ನೂ ಅಧ್ವಾನ, ಮನೆಗೆ ಇವರೇ ಹೋಗ್ತಾರೆ. ಹೇಗೆ ಸಡಿಲಾಗ್ತಾ ಬಂತು ಅನ್ನೋದಕ್ಕೆ ಅದಕ್ಕೋಸ್ಕರ ಹೇಳ್ತಾರೆ ಮುಂದಿನದು ಎರಡನೇ ಸ್ಟೆಪ್ಪು ಉಪಾದಾನ. ಅಂದರೆ ಆ ಉಪದೇಶವನ್ನು ಪಡೆಯುವಂತಹ ಶಿಷ್ಯ ಗುರುವನ ಬಳಿಗೆ ಹೋಗಬೇಕು. ಹೋಗಿ ಅವರ ಕಾಲಿಡಿದು ಪ್ರಾರ್ಥಿಸಬೇಕು, ನನಗೆ ವಿದ್ಯಾದಾನವನ್ನು ಮಾಡಿ ನನ್ನನ್ನು ಉದ್ಧರಿಸಿ, ಹೀಗೆ ಅಂತ. ಸಾಂಪ್ರದಾಯಿಕವಾದಂಥ ಕ್ರಮ ಅದು. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ, ಭಗವಂತನ ಮಾತು, ನಂದಲ್ಲ, ಗೀತೆಯಲ್ಲಿ. ಹೀಗೆ ನೀನು ಹೋಗಿ ಕೇಳಿದಾಗ ಅವರು ರಿಜೆಕ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಈ ದಾರಿಯಲ್ಲಿ ಹೋಗು ಹೀಗೆ ಅಂತ. ಇದು ಎರಡನೇದು ಉಪಾದಾನ, ಅಂದರೆ ಆ ವಿದ್ಯೆಯನ್ನು ಗ್ರಹಣ ಮಾಡುವಂಥದ್ದು. ಅದಾದಮೇಲೆ ಅಲ್ಲಿರುವಾಗಲೇ ಮುಂದೆ ತಾನು ಮಾಡುವಂಥ ಯಜ್ಞ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಪ್ರಾಕ್ಟಿಕಲ್ ಎಲ್ಲ ಅಲ್ಲೇ ಆಗಬೇಕು. ಅದನ್ನೇ ಯಜ್ಞ ಅಂತ ಕರೀತಾರೆ. ಅವನು ಬ್ರಹ್ಮಚಾರಿ ಆದದ್ದಿದ್ದರೆ ಅವನು ಮಾಡುವ ಅಗ್ನಿ ಕಾರ್ಯದಿಂದ ಪ್ರಾರಂಭಗೊಂಡು ಮುಂದೆ ತಾನು ಮಾಡಿಸಬೇಕಾದ ಎಲ್ಲ ಯಜ್ಞ ಪ್ರಕ್ರಿಯೆಗಳ ಅಧ್ಯಯನ ಅಲ್ಲಾಗ್ತಾ ಇರುತ್ತೆ ಅವನಿಗೆ. ದಿಸ್ ಈಸ್ ಕಾಲ್ಡ್ ಯಜ್ಞ. ಇದು ಮೂರನೇದಿದು. ಅದಾದಮೇಲೆ ಬರೇ ಪ್ರಾಕ್ಟಿಕಲ್ ನಾಲೆಡ್ಜ್ ತಗೊಂಡು ದುಡ್ಡು ಮಾಡೋದಕ್ಕೆ ಗಮನ ಕೊಡೋದಲ್ಲ. ಅವನಲ್ಲಿ ಓದಬೇಕು, ಸ್ವಾಧ್ಯಾಯ ಮಾಡಬೇಕು. ನಿನ್ನೆನೂ ಬಂದಿತ್ತು, ಮೊನ್ನೆನೂ ಬಂದಿತ್ತು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಹಾಗಾಗಿ ಸ್ವಾಧ್ಯಾಯ ನಿರಂತರ ಗುರುಕುಲದಲ್ಲಿ ಓದ್ತಾನೆ ಇರಬೇಕು ಹೀಗೆ ಅಂತ. ಇನ್ನೂ ಇತ್ತು, ಅವನು ಭಿಕ್ಷೆ ಬೇಡಬೇಕು, 4 ಮನೆ ಅವ್ರು ಎಷ್ಟು ಕೊಡ್ತಾರೋ ಅಷ್ಟನ್ನು ತರಬೇಕು, ತಂದಾದಮೇಲೆ ಮತ್ತೆ ಪುನಃ ಗುರುಗಳಿಗೆ ಕೊಡಬೇಕು. ಅವ್ರು ಇವತ್ತು ಊಟ ಮಾಡು ನೀನು ಅಂದರೆ ಮಾಡಬೇಕು, ಇಲ್ಲ ಅಂದರೆ ಇಲ್ಲ. ಈ ಮಾತನ್ನು ಕೃಷ್ಣನೂ ಹೇಳ್ತಾನೆ ಭಾಗವತ ಒಳಗೆ. ನಿಮ್ಗೆ ಅಂದ್ಕೊಂಡಿರ್ಬೋದು ಇದೆಲ್ಲ ಔಟ್ಡೇಟೆಡ್ಡು, ಯಾಕ್ರಿ ಹೇಳ್ತೀರಾ ಹೀಗೆ ಅಂತ. ಯಾವುದೋ ಔಟ್ಡೇಟೆಡ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಇಂಥದ್ದನ್ನು ಇವತ್ತಿಗೂ ಸಹ ಆಚರಿಸುವವರು ಇದ್ದಾರೆ. ಹಾಗಾಗಿ ಸ್ವಾಧ್ಯಾಯ, ಅದಾದಮೇಲೆ 5ನೇದು ಯೋಗ, ಚಿತ್ತವೃತ್ತಿ ನಿರೋಧಕ್ಕೆ ಸಂಬಂಧಪಟ್ಟಂತಹ ಯೋಗಾಭ್ಯಾಸ, ಧ್ಯಾನ, ಮೆಡಿಟೇಷನ್. ಅಲ್ಲಿಗೆ ಎಷ್ಟಾಯಿತು? ಅಭಿಗಮನ, ಉಪಾದಾನ, ಯಜ್ಞ, ಸ್ವಾಧ್ಯಾಯ, ಯೋಗ. ಈ 5 ಇದ್ದಾವಲ್ಲ, ಇವು ಆಗಮೋಕ್ತವಾದಂಥ ಯಜ್ಞಗಳು. ಈ 5 ಯಜ್ಞಗಳು ಪ್ರಿಯವಾದವಳ ಆದ್ದರಿಂದ ಜಗನ್ಮಾತೆ ಪಂಚಯಜ್ಞ ಪ್ರಿಯ. ಅಲ್ಲಿಗೆ ಶೌತದ್ದು 5, ಸ್ಮಾರ್ತದ್ದು 5 ಮತ್ತು ಪುನಃ ಆಗಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ 5, 15 ಆದವು. ಇವಿಷ್ಟು ಪ್ರಿಯಳಾದ್ದರಿಂದ ಆಕೆ ಪಂಚಯಜ್ಞ ಪ್ರಿಯ ಅಂತ. ಇಷ್ಟಾದ ಮೇಲೆ ಇಲ್ಲಿಗೆ ನಾಮ ಆಯಿತು ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ನಿನ್ನೆ ಸುಮಾರು 3/4 ಭಾಗ ಮತ್ತು ಇವತ್ತೊಂದಿಷ್ಟು ಕಾಲು ಭಾಗವನ್ನು ಈ ನಾಮವೇ ವ್ಯಾಪಿಸಿಕೊಂಡು ಬಿಡ್ತು. ಹಾಗಾಗಿ ಮುಂದಿನ ನಾಮಕ್ಕೆ ಹೋಗೋಣ. 947ನೇ ನಾಮ ಪಂಚಪ್ರೇತ ಮಂಚಾಧಿಶಾಯಿನಿ ಅಂತ ಈ ನಾಮ. ಅಂದರೆ ಏನು? ಪಂಚಪ್ರೇತಗಳಿಂದ ಮಾಡಿರುವಂತಹ ಮಂಚದಲ್ಲಿ ಶಯನ ಮಾಡಿರುವವಳು. ನಮ್ಮ ಪ್ರೇತ ಅಂದ್ರೇ ಹೆದರಿಕೆ. ಪಂಚಪ್ರೇತಗಳಿಂದ ಮಾಡಿದ ಮಂಚ, ಅದರ ಮೇಲೆ ಅವಳು ಆಸೀನನಾಗಿದ್ದಾಳೆ ಎನ್ನುವುದು ಆ ನಾಮದ ತದ್ವತ್ತಾದಂಥ ಅರ್ಥ. ಪ್ರಶ್ನೆ ಇಷ್ಟೇ, ಇದನ್ನು ಹೇಳೋಕ್ಕಿಂತ ಮೊದಲು ಹೇಳಿಬಿಡ್ತಾನೆ. ಇದಕ್ಕೆ ಲಿಂಕ್ ಆದಂಥ ನಾಮಗಳು ಹಿಂದೆ 58ನೇ ನಾಮವಾಗಿ ಪಂಚಬ್ರಹ್ಮಾಸನ ಸ್ಥಿತ ಅಂತ ಒಂದು ನಾಮ ಬಂದಿತ್ತು. ತಂತ್ರಶಾಸ್ತ್ರದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ, ರುದ್ರ, ಸದಾಶಿವ
ಅಂತ 5 ತತ್ವಗಳನ್ನು ಒಪ್ಪಿಕೊಳ್ಳಲಾಗಿದೆ. ಈ 5 ತತ್ವಗಳನ್ನೇ ತಂತ್ರಶಾಸ್ತ್ರ ಬ್ರಹ್ಮ ಎನ್ನುವ ಶಬ್ದದಿಂದ ಕರೆದಿದೆ. ಹಾಗಾಗಿ ಈ ಪಂಚಬ್ರಹ್ಮಾಸನ ಸ್ಥಿತ ಈ 5 ಜನರೊಳಗೆ 4 ಜನ ಬ್ರಹ್ಮ, ವಿಷ್ಣು, ಮಹೇಶ್ವರ, ಇವರು ಆಕೆಯ ಆಸನ ಅಂದರೆ ಮಂಚ, ಅದು ಆ ಮಂಚದ ಕಾಲುಗಳು. ಸದಾಶಿವ ಆಕೆಯ ಪತಿ, ಅವನು ಆ ಮಂಚದ ಮೇಲೆ ಹಾಸಿದಂತಹ ಹಾಸು ಬಟ್ಟೆ, ದುಪ್ಪಟ, ಅದರ ಮೇಲೆ ಆಕೆ ಕುಳಿತಿದ್ದಾಳೆ. ಒಂಥರ ಹೀಗೆ ಉಯ್ಯಾಲೆ ಥರ ಇರುವಂಥದ್ದು. ಅದು ಸೌಂದರ್ಯ ಲಹರಿಯ 92ನೇ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ ಇದನ್ನು. ಗತಾಸ್ತೆ ಮಂಚತ್ವಂ ದ್ರುಹಿಣ ಹರಿರುದ್ರೇಶ್ವರ ಭೃತಃ ಅಂತ. ಮೈಸೂರು ಅರಮನೆಯ ಗೋಡೆ ಮೇಲೂ ಈ ಚಿತ್ರ ಇದೆ. ನಾವು ಹೋಗ್ತೇವೆ, ನೋಡ್ತೇವೆ, ಆ ಚಿತ್ರ ನೋಡೋದು ಇದು ಎಲ್ಲಿಗೆ ಸಂಬಂಧಪಟ್ಟಿದ್ದು ಅಂತ ವಿಚಾರ ಮಾಡೋದಿಲ್ಲ. ಅಲ್ಲಿ ಇಂಥ ತುಂಬ ಅಮೂಲ್ಯವಾದಂತಹ ಚಿತ್ರಗಳಿವೆ. ಷಟ್ಚಕ್ರಕ್ಕೆ ಸಂಬಂಧಪಟ್ಟಂತಹ ನಿರೂಪಣೆಯ ಪಟವೂ ಅಲ್ಲಿದೆ. ಪಟ ಅಂದರೆ ಗೋಡೆ ಮೇಲೆ ಬಿಡಿಸ್ಬಿಟ್ಟಿದ್ದಾರೆ ಅದನ್ನು ಪೂರ್ತಿಯಾಗಿ, ಯಾರೂ ಕಿತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು. ನಾನು ಹೇಳ್ತಾರೋ ಸುಮಾರು 15 ವರ್ಷ ಹಿಂದೆ ನಾನು ಹೋದ ನೋಡಿದ್ದು, ಈಗ ಇದೆ ಅಂತ ಅಂದ್ಕೊಂಡಿದ್ದೇನೆ, ಈಗಲೂ ಸಹ ಇರಬಹುದು. ಇದು ಒಂದು ಇದಕ್ಕೆ ನಾಮಕ್ಕೆ ಸಂಬಂಧಪಟ್ಟಂಥ ಲಿಂಕು. ಮತ್ತು ಇನ್ನೊಂದು ನಾಮ ಉಂಟು ಅಲ್ಲಿ, ಪಂಚಪ್ರೇತಾಸನಾಸೀನ ಅಂತಲೇ ನೇರ ನಾಮ. ಪಂಚಪ್ರೇತಗಳ ಮೇಲೆ ಕುಳಿತವಳು ಅಂತ. ಮತ್ತು ಇನ್ನೂ ಒಂದು ನಾಮ ಉಂಟು, 250ನೇ ನಾಮ, ಪಂಚಬ್ರಹ್ಮಸ್ವರೂಪಿಣಿ ಅಂತ. ಯಾಕೆ ಹೇಳ್ತೀವಿ ಅಂದರೆ ಎಲ್ಲ ನಾಮಗಳಲ್ಲೂ ಪಂಚ 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 ಅಂತ ನಂಬರು, ಅದರ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಸಹ ಒಳಗೊಂಡಿದೆ. ಇದನ್ನು ಸ್ವಲ್ಪ ನೋಡೋಣ ನಾವು ಇವಾಗ. ಈ ಎಲ್ಲ ನಾಮಗಳನ್ನು ಅರ್ಥವನ್ನು ಸಹ ಮನಸ್ಸಿಗೆ ತಂದುಕೊಂಡ್ರೆ ಈ ನಾಮ ಹೆಚ್ಚು ಸ್ಫುಟವಾಗಿ ಅರ್ಥವಾಗುತ್ತೆ. ಅಲ್ರಿ, ಇದು ಏನು ಈ 5 ಪ್ರೇತಗಳು? ನಮಗೆ ಒಂದು ಪ್ರೇತ ಅಂತ ಹೆಸರು ಕೇಳಿದರೆ ಭಯ, ಸಾಲದಕ್ಕೆ 5 ಪ್ರೇತಗಳು ಅಂತ ಹೇಳ್ತಿದ್ದೀರಲ್ರಿ. ಅಲ್ಲ, ನಾನು ಹೇಳ್ತಾ ಇಲ್ಲ, ಅಲ್ಲುಂಟು ಹೀಗೆ ಅಂತ, ಅದನ್ನು ಹೇಳ್ತಿದ್ದಾನೆ. ಹಾಗಿದ್ರೆ ಏನು ಈ ಪ್ರೇತ ಅನ್ನೋದಕ್ಕೆ ಅರ್ಥ ಅಂದರೆ, ಬ್ರಹ್ಮಾದಯ 4 ಪ್ರೇತಾ ಪಾದಾ. ಈ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಇವರು 4 ಜನ ಪ್ರೇತಗಳಂತೆ. ಬೇಜಾರ ಮಾಡ್ಕೊಳ್ಬೇಡಿ. ಅಕಸ್ಮಾತ್ ನಮ್ಮನೆ ದೇವರು ಮಹೇಶ್ವರ ಆಗಿದ್ದ ಸರ್, ಅವನಿಗೆ ಪ್ರೇತದ ಪಟ್ಟ ಕಟ್ಬಿಟ್ರಲ್ಲ ಸರ್. ನಮ್ಮನೆ ದೇವರು ವಿಷ್ಣು ಆಗಿದ್ದ ಸರ್, ಪಟ್ಟ ಕಟ್ಬಿಟ್ರಲ್ಲ ಪ್ರೇತದ್ದು ಅವನಿಗೆ. ನನ್ನನ್ನು ಬೈಕೊಳ್ಬೇಡಿ, ನಂದಲ್ಲ. ಹಾಗಿದ್ರೆ ನೋಡಿ, ಬ್ರಹ್ಮಾದಯ 4 ಪ್ರೇತಾ ಪಾದಾ. ಪ್ರೇತ ಅನ್ನೋದಕ್ಕೆ ಅರ್ಥ ಅಲ್ಲಿ ಈ ದೆವ್ವ, ಭೂತ, ಪ್ರೇತ, ಪಿಶಾಚಿ ಅಲ್ಲ, ಮಂಚದ ಕಾಲುಗಳಿಗೆ ಪ್ರೇತ ಅಂತ ಹೆಸರು. ತಂತ್ರಶಾಸ್ತ್ರ ಅದಕ್ಕೋಸ್ಕರ ತಲೆ ಕೆಡಿಸಿಬಿಡ್ತದೆ ಅರ್ಥ ಆಗದಿದ್ದರೆ ಹೀಗೆ ಅಂತ. ಅದಕ್ಕೋಸ್ಕರ ಆಗ್ತಾರೆ ಪ್ರೇತಾ ಪಾದಾಹ ಅಂತ. ಸರಿ, ಹಾಗಿದ್ರೆ ಆಕೆಯ ಗಂಡ ಅವನು ಪ್ರಯತ್ನೆ ಸದಾಶಿವ ಅಂತಾನೆ ನೇರ ಮತ್ತೆ ಹೇಳ್ತಾರೆ ಹೀಗೆ ಅಂತ. ಸದಾಶಿವಾಖ್ಯ ಪ್ರೇತ ಫಲಕಂ. ಸದಾಶಿವ ಅನ್ನುವಂಥ ಪ್ರೇತ ಆ ಮಂಚದ ಮೇಲೆ ಹಾಸಿದಂಥ ಹಾಸು ಬಟ್ಟೆ. ಇಂತಹ ಮಂಚದ ಮೇಲೆ ದೇವಿ ಪವಡಿಸಿದ್ದಾಳೆ, ಕುಳಿತುಕೊಂಡಿದ್ದಾಳೆ ಹೀಗೆ ಅಂತ. ಇದಿಷ್ಟು ಈ ನಾಮದ ಸ್ಥೂಲವಾದಂಥ ಅರ್ಥ. ಈ ಮಂಚವನ್ನು ಬಹಳ ಅದ್ಭುತವಾಗಿ ತಂತ್ರಶಾಸ್ತ್ರಗಳು ವರ್ಣನೆ ಮಾಡ್ತವೆ. ಅದು ಶಿವಾತ್ಮಕವಾದ ಮಂಚ ಅಂತ. ಶಿವಾತ್ಮಕವಾದ ಮಂಚ ಅಂದರೆ ಏನು ಅರ್ಥ ಆಗ್ತದೆ ನಮಗೆ? ಏನು ಅರ್ಥ ಆಗೋದಿಲ್ಲ. ಶಿವಾತ್ಮಕೇ ಮಹಾಮಂಚೆ. ನೋಡಿ, ಶಿವಾತ್ಮಕೇ ಮಹಾಮಂಚೆ ಮಹೇಶಾನೋಪಬರ್ಹಣೆ ಭೃತಕಾಶ್ಚ ಚತುಷ್ಪಾದಾ ಕಶಿಪುಶ್ಚ ಸದಾಶಿವ ಅಂತ ಭೈರವ ಯಾಮಳ ತಂತ್ರ ಇದನ್ನು ವರ್ಣನೆ ಮಾಡುತ್ತೆ ಹೀಗೆ ಅಂತೆ. ಅದು ಶಿವಾತ್ಮಕವಾದ ಮಂಚ. ಶಿವ ಅನ್ನೋದಕ್ಕೆ ಅರ್ಥ ತ್ರಿಕೋಣ ಅಂತ ಅರ್ಥ. ಟ್ರಯಾಂಗಲ್ ಶೇಪಲ್ಲಿರುವ ಮಂಚ ಅದು. ಅದು ಚಿತ್ರದಲ್ಲಿ ಹಾಂಗೆ ಬಿಡಿಸಿ ಕೂರ್ಸೋಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಸಾಮಾನ್ಯವಾಗಿ 4 ಕೋಣಗಳಿರುವಂಥ ಮಂಚವನ್ನೇ ಮಾಡ್ತಾರೆ. ಅದು ತ್ರಿಕೋಣಾತ್ಮಕವಾದ ಮಂಚ. ಆ ತ್ರಿಕೋಣಾತ್ಮಕವಾದ ಮಂಚ ಅನ್ನೋದನ್ನು ತಂತ್ರಶಾಸ್ತ್ರ ಶಿವಾತ್ಮಕೇ ಮಂಚೆ ಅಂತ ಹೇಳುತ್ತೆ. ಒಂದು
ಏನು ಹೇಳ್ದಂಗಾಯಿತು? ತ್ರಿಕೋಣದ ಮಂಚದಲ್ಲಿ ಕುಳಿತಿದ್ದ, ತ್ರಿಕೋಣದ ಮಧ್ಯದಲ್ಲಿರುವಂಥ ಮಧ್ಯ ಬಿಂದುವಿನ ರೂಪದಲ್ಲಿ ಆಕೆ ಇದ್ದಾಳೆ. ತಂತ್ರಶಾಸ್ತ್ರ ಬಹಳಷ್ಟು ವಿಷಯಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇರುವ ಹಾಗೆ ಹೇಳುತ್ತೆ. ಅದೇ ಅದರ ವಿಶೇಷತೆ. ಹಾಗಾಗಿ ಎಷ್ಟೋ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗದೆ ಅಪಾರ್ಥ ಮಾಡಿಕೊಂಡಿದ್ದೇ ಹೆಚ್ಚೇನು ಅಂತ ಅನಿಸುತ್ತೆ ನಮಗೆ ಕೆಲವು ಸಲ. ಆಯಿತು, ಶ್ರೀಚಕ್ರದಲ್ಲಿ ಇರುವಂತಹದ್ದು ಮೊದಲು ಬಿಂದು ಆದ ನಂತರ ಫಸ್ಟ್ ಇರೋದೇ ತ್ರಿಕೋಣ ಅಲ್ವಾ? ಹೀಗೆ ಅಂತ ಹಿಂದೆ ಅದನ್ನೆಲ್ಲ ನಾನು ಈ ಪಟ ಇಟ್ಟು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದಾದಮೇಲೆ ಶಿವಾತ್ಮಕೇ ಮಹಾಮಂಚೆ ಮಹೇಶಾನ್ ಉಪಬರ್ಹಣೆ. ಉಪಬರ್ಹಣ ಅಂದರೆ ತಲೆದಿಂಬು. ಕೆಲವು ಕಡೆಗೆ ಆ ಸದಾಶಿವನನ್ನು ದಿಂಬು ಅಂತಲೂ ಹೇಳ್ತಾರೆ, ಇನ್ನೊಂದು ಕಡೆಗೆ ದುಪ್ಪಟ ಹಾಸುಬಟ್ಟೆ ಅಂತಲೂ ಕರೀತಾರೆ. ಇಲ್ಲಿ ಮಹೇಶಾನ ಎನ್ನುವಂಥ ಒಂದು ತತ್ವವನ್ನು ಇಟ್ಕೊಂಡು ಆ ಮಹೇಶಾನನೇ ಆ ಮಂಚದಲ್ಲಿ ತಲೆ ಇಟ್ಕೊಳ್ಳಿಕ್ಕಿರುವಂಥ ವ್ಯವಸ್ಥೆ ಅಂಗವಾಗಿ ತಲೆಗಿಂಬು, ತಲೆ ದಿಂಬು ಅಂತ ಹೇಳಬಾರ್ದು, ವಾಸ್ತವ ತಲೆಗಿಂಬು ಅಂತ ಹೇಳಬೇಕು. ಇಂಬು ಅಂದರೆ ಆಧಾರ ಅಂತ ಅರ್ಥ. ತಲೆಗೆ ಇಂಬು, ತಲೆಗಿಂಬು. ನಾವೇನು ಮಾಡ್ತೇವೆ? ತಲೆ ದಿಂಬು ಮಾಡಿದ್ದೀವಿ ಅದನ್ನು ಇವಾಗ. ಎಷ್ಟು ಚೆನ್ನಾಗಿದೆ ನೋಡಿ, ತಲೆಗಿಂಬು ಅಂತ. ನೀವು ಯಾರ ಹತ್ರ ಹೇಳಿದ್ರೆ ನೀನು ತಲೆ ಕೆಟ್ಟೋಗಿದೆಯಾ, ಆ ಉಪನ್ಯಾಸ ಎಲ್ಲ ಕೇಳಬೇಡ, ತಪ್ಪು. ಇಂಬು ನಂಬಿದವರಿಗೆ ಇಂಬು ಕೊಡುವನು ಪರಮಾತ್ಮ. ಇಂಬು ಅಂದ್ರೆ ಏನು ರೀ? ಆಧಾರ, ಆಶ್ರಯ ಅಂತಲ್ವಾ? ಹಾಗಾಗಿ ಏನಾಯ್ತು ಕೇಳಿದರೆ, ನಿಜವಾಗಿ ಸರಿಯಾಗಿ ಹೇಳಬೇಕು ತಲೆಗಿಂಬು, ತಪ್ಪು ಹೇಳಬೇಕು ತಲೆದಿಂಬು. ಆದರೆ ಇವತ್ತು ತಪ್ಪೇ ಬಹಳ ಸರಿಯಾಗಿ ಕುಳಿತು ಬಿಟ್ಟಿದೆ ಹೀಗೆ ಅಂತ ಇದ್ಕೊಂಡು ಹೋಗಲಿ ಬಿಡಿ, ನಮಗೆ ಅಪ್ರಸ್ತುತ ಅದು. ಆದರೆ ಶಬ್ದ ಬಂದಿದ್ದಕ್ಕೆ ಕೇಳಿದ್ದೇನೆ ಅಷ್ಟೇ. ಅದಾದಮೇಲೆ ಭೃತಕಾಶ್ಚ ಚತುಷ್ಪಾದಾಹ. ಈ 4 ಜನರಿದ್ದಾರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರ, ಇವರು ಆ ಮಂಚದ 4 ಕಾಲುಗಳು ಹೀಗೆ ಅಂತ. ಅದಾದಮೇಲೆ ಕಶಿಪುಶ್ಚ ಸದಾಶಿವ. ಕಶಿಪು ಅಂದರೆ ಅದೇ ಹಾಸುಬಟ್ಟೆ, ಸದಾಶಿವನೇ ಹಾಸುಬಟ್ಟೆ ಹೀಗೆ ಅಂತ. ಮತ್ತಷ್ಟೇ ಅಲ್ಲ, ಇನ್ನೂ ವರ್ಣನೆ ಮಾಡ್ತಾರೆ. ಅತಿರಮ್ಯ ತಲೆ ಮಂಚೆ, ದೀರ್ಘ ವರ್ಣನೆ ಮಾಡಿ, ಅತ್ಯಂತ ಸುಂದರವಾದಂಥ ಮಂಚ ಅದು. ಆ ಮಂಚದ ಪಕ್ಕದಲ್ಲಿಯೇ ಒಂದು ಪತದ್ಗ್ರಹ. ಪತದ್ಗ್ರಹ ಇಷ್ಟೇ ಬಿಟ್ಟರೆ ಸ್ವಲ್ಪ ಸಂಸ್ಕೃತ ಬಂದವರಿಗೆ ಅಪಾರ್ಥ ಆಗಿಬಿಡುತ್ತೆ. ಬೀಳ್ತಾ ಇರುವ ಮನೆ ಅಂತ ಆಗಿಬಿಡುತ್ತೆ. ಇದೇನು ಬುರುಡೇಜರ್ ತೊಗೊಂಡೋಗಿದ್ರೆ ಅಲ್ಲಿ? ನೋ, ಹಾಗಲ್ಲ ಅರ್ಥ. ಪತದ್ಗ್ರಹ ಅನ್ನೋದಕ್ಕೆ ಅರ್ಥ ಪೀಕುದಾನಿ ಅಂತ. ನಮಗೆ ಆ ಶಬ್ದವೂ ಅರ್ಥ ಆಗೋದಿಲ್ಲ. ಪೀಕುದಾನಿ ಕನ್ನಡ ಪದ. ಪೀಕುದಾನಿ ಅಂದರೆ ಉಗುಳು ಪಾತ್ರೆ. ಜಗನ್ಮಾತೆ ತಾಂಬೂಲವನ್ನು ಮೆಲ್ತಾ ಇರ್ತಾಳೆ. ಆ ತಾಂಬೂಲದ ರಸವನ್ನು ಸಾಕು ಅಂತ ಅನಿಸಿದಾಗ ಉಗುಳಬೇಕಲ್ಲ, ಉಗುಳೋದಕ್ಕೆ ಎದ್ದು ಹೋಗೋದಿಲ್ಲ. ಆ ಮಂಚಕ್ಕೆ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಪೀಕುದಾನಿ ಅದಕ್ಕುಂಟು ಆ ಮಂಚಕ್ಕೇನೆ. ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ಬೋದು. ಈ ಕೆಲವು ಮಾರವಾಡಿಸ್ ಅಂಗಡಿಗಳಿಗೆ ಹೋಗಿ ನೀವು, ಅಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ ಇದು. ಅವ್ರು ಕೂತಲ್ಲೇ, ಆ ಮಾರವಾಡಿ ದೊಡ್ಡ ವ್ಯಾಪಾರಿ ಕೂತಿರ್ತಾನೆ, ಬಿಳಿಯ ವಸ್ತ್ರದ ಒಂದು ಗಾದಿ, ಅದರ ಮೇಲೆ ಪಕ್ಕದೊಂದು ಪಳ ಹೊಳಿತಾ ಇರುವಂಥ ಹಿತ್ತಾಳಿಯ ಪಾತ್ರೆ ಇರುತ್ತೆ. ನಾನು ನೀವೇ ಅಂದ್ಕೊಳ್ತೀವಿ, ಓ ಪ್ರಾಯಶಃ ನೀರಿಗಿರಿಯನ್ನು ಇಟ್ಕೊಂಡಿದ್ದಾರೆ ಹೀಗೆ ಅಂತ. ಅಲ್ಲ, ಅದು ಉಗುಳು ಪಾತ್ರೆ. ಅದು ಅವನು ಉಗುಳ್ಬೇಕಂದ್ರೆ ಹಿಂಗೆ ಹಿಡಿತಾನೆ, ಉಗುಳ್ತಾನೆ, ಅಲ್ಲಿ ಇಟ್ಟಿರ್ತಾನೆ ಹೀಗೆ ಅಂತ. ಹಾಗಾಗಿ ದಟ್ ಇಸ್ ಕಾಲ್ಡ್ ಪೀಕುದಾನಿ. ಅದನ್ನು ಆ ಮಂಚಕ್ಕೆ ವ್ಯವಸ್ಥೆ ಮಾಡಲಾಗಿತ್ತಂತೆ. ಅದಕ್ಕೋಸ್ಕರ ಅದನ್ನು ಸಹ ವರ್ಣನೆ ಮಾಡ್ತಾರೆ. ಇಂಥ ಅತಿರಮ್ಯ ತಲೆ, ಅತ್ಯಂತ ಸುಂದರವಾದಂಥ ಮಂಚದಲ್ಲಿ ಆ ಮಹಾತ್ರಿಪುರ ಸುಂದರಿ ಅವಳು ಆಸೀನನಾಗಿದ್ದಾಳೆ, ಅವಳಲ್ಲಿ ಕುಳಿತುಕೊಂಡಿರ್ತಾಳೆ, ಇತ್ಯಾದಿ ಇತ್ಯಾದಿಯಾಗಿ ಆ ಮಂಚವನ್ನು ವರ್ಣನೆ ಮಾಡಿದೆ ಭೈರವಯಾಮಳ ತಂತ್ರ. ಸೌಂದರ್ಯ ಲಹರಿಯಲ್ಲೂ ಸಹ ಗತಾಸ್ತೆ ಮಂಚತ್ವಂ ಧ್ರುವಿಣ ಹರಿರುದ್ರೇಶ್ವರ ವೃತ ಶಿವ ಸ್ವಚ್ಛಚ್ಛಾಯ ಘಟಿತ ಕಪಟ ಪ್ರಚ್ಛತಪಟ ತ್ವದೀಯಾನಾಂ ಭಾಸಾಂ ಪ್ರತಿಫಲಿತ ರಾಗಾರುಣತೆಯ ಶರೀರಿ ಶೃಂಗಾರೋ ರಸಯುದೃಶಾಂ ದೋಗ್ಧಿ ಕುತುಕಂ. ನೀನು ಅರುಣವರ್ಣದವಳಾಗಿದ್ದೀಯೆ. ನಿನ್ನ ಅರುಣವರ್ಣದ ಈ ವರ್ಣ ಆ ಹಾಸು ಬಟ್ಟೆ ಮೇಲೆ ರಿಫ್ಲೆಕ್ಟ್ ಆದಾಗ ಅತ್ಯಂತ ಶುದ್ಧನಾದ ಶಿವನೂ ಸಹ ಕೆಂಪಡರಿದ ಶಿವನಾಗಿ ಕಾಣ್ತಾನೆ. ತಾತ್ವಿಕವಾದ ಅರ್ಥ ಬೇರೆ ಉಂಟು ಇದಕ್ಕೆ. ಮತ್ತೆ ಪುನಃ ಇದರೊಳಗಡೆ ಬೇರೆ ಬೇರೆ ರಹಸ್ಯದ ವಿಚಾರ ಉಂಟು. ಅದೆಲ್ಲ ವೇದಿಕೆಗೆ ಬೇಕಾಗಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಇಂತಹ ಮಂಚದಲ್ಲಿ ನೀನು ಕುಳಿತು ಇರುವವಳಾದ್ದರಿಂದ ನೀನು ಪಂಚಪ್ರೇತ ಮಂಚಾಧಿಶಾಯಿನಿ.
ಸುಮಾರಾಗಿ ಹತ್ತತ್ರ ಬರುವಂತಹ ಈ 4 ನಾಮಗಳು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಅರ್ಥವನ್ನು ಹೇಳ್ತವೆ, ಬೇರೆ 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 ಅರ್ಥದ ಒಂದು ಅಂಶವನ್ನು ಒಳಗೊಂಡುಕೊಂಡು ಹೀಗೆ ಅಂತ. ಮಹಾತ್ರಿಪುರ ಸುಂದರಿಯ ಆ ಆಸನ ಹೀಗುಂಟು ಅಂತ ಹೇಳ್ತಾರೆ. ಅದಾದ ಮೇಲೆ ಇದಕ್ಕೊಂದು ತಾತ್ವಿಕವಾದ ಅರ್ಥ ಉಂಟು. ಮತ್ತು ಇಷ್ಟಕ್ಕೆ ನಿಲ್ಲಬೇಡಿ. ಏನು ಅಂದರೆ ಏತೇ ಪಂಚಮಹಾಪ್ರೇತಾ ಭೂತಾಧಿಪತಯೋ ಮತಾಹ. ಭೂತಾಧಿಪತಿಗಳು, ಭೂತ ಅಂದರೆ ಪಂಚಭೂತಗಳು. ಆ ಪಂಚಭೂತಗಳಿದ್ದಾವಲ್ಲ, ಪೃಥಿವಿ, ಅಪ್, ತೇಜಸ್, ವಾಯು, ಆಕಾಶ, ಇವೇ ಸ್ಥೂಲ ಪಂಚಭೂತಗಳು, ಅಂದರೆ ಪಂಚೀಕರಣಗೊಂಡಂತಹ ಭೂತಗಳು. ಈ ಭೂತಗಳೇ ಅಲ್ಲಿ ಪ್ರೇತಗಳು ಅಂತ ಹೇಳಲ್ಪಟ್ಟಿವೆ ಅಂತ ಇನ್ನೊಂದು ಅರ್ಥ. ಹೇಗೆ ಅಂದರೆ ಒಂದೊಂದು ಕಾಲು ಬ್ರಹ್ಮ. ಬ್ರಹ್ಮ ಅನ್ನೋದಕ್ಕೆ ಅರ್ಥ ಏನಂದರೆ ಬೃಹಿ ವೃದ್ಧವು ಅಂತ ಧಾತು. ಅದು ಬ್ರಹ್ಮ ಶಬ್ದದ ಅರ್ಥ ಅತ್ಯಂತ ದೊಡ್ಡದು ಅಂತ. ಅದರ ಎಟಿಮಾಲಜಿ ಹೇಗೆ ಅಂದರೆ ಬೃಹಿ ವೃದ್ಧವೆ ಅಂತ ಧಾತುವಿಂದ, ಆದ್ದರಿಂದ ಅತ್ಯಂತ ದೊಡ್ಡದು ಅಂತ ಅರ್ಥ. ಈ ಪಂಚಭೂತಗಳಲ್ಲಿ ಅತ್ಯಂತ ದೊಡ್ಡದಾದದ್ದು ಯಾವುದು? ಅದೇ ಪೃಥಿವಿ ತತ್ವ ಅಲ್ವಾ? ಪೃಥ್ವಿಯಲ್ಲಿರೋ ಜಾಗ ಎಲ್ಲಿ ಉಂಟ್ರಿ? ಎಲ್ಲ ಕಡೆಗೂ ಉಂಟು. ಹಾಗಾಗಿ ಪೃಥಿವಿ ತತ್ವ ಅದು ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೂ ಒಂದು ಕಾರಣ ಉಂಟು, ಅದು ಆಮೇಲೆ ಹೇಳ್ತೇನೆ ಮತ್ತೆ ಪುನಃ. ಅದನ್ನು ಬ್ರಹ್ಮ ಎನ್ನುವ ಶಬ್ದದಿಂದ ಕರೆದರು. ಆ 4 ಮೊಗದ ಬ್ರಹ್ಮ ಅಲ್ಲ. ಈ ಅರ್ಥವನ್ನು ಹೇಳಬೇಕಿದ್ರೆ ಒಂದು ಪೃಥ್ವಿ ತತ್ವ, ಅದು ಪಂಚಭೂತಗಳಲ್ಲಿ ಒಂದು. ಅದಾದಮೇಲೆ ವಿಷ್ಣು. ವಿಷ್ಣು ಅನ್ನೋದಕ್ಕೆ ಅರ್ಥ ವಿಶಲ್ರು ವ್ಯಾಪನೆ. ಯಾವುದು ವ್ಯಾಪಕ ಆಗ್ತಾ ಹೋಗುತ್ತೋ ದಟ್ ತತ್ವ ಈಸ್ ಕಾಲ್ಡ್ ಆ್ಯಸ್ ವಿಷ್ಣು. ಈಗ ಇಲ್ಲಿ ಒಂದು 2 ಬಿಂದು ನೀರು ಹಾಕಿ, ಆ ನೀರು ಏನು ಮಾಡುತ್ತೆ ಕೇಳಿದರೆ ಇದ್ದಕ್ಕಿದ್ದಾಗೆ ಎಲ್ಲಿ ಸ್ವಲ್ಪ ತಗ್ಗು ಉಂಟು ಅಲ್ಲಿ ತಾನು ಹರಿದು ಹೋಗುತ್ತೆ. ನೀವು ಡ್ರಾಪ್ ಹಾಕಿದ್ದು ಡ್ರಾಪ್ ಆಗೇ ಇರೋಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿರೋ ಏನಾಗುತ್ತೆ, ಅಗಲಾಗ್ತಾ ಹೋಗುತ್ತೆ. ವ್ಯಾಪನೆ ಅಂದರೆ ಹರಡಿಕೊಳ್ಳುವುದು ಅಂತ ಅರ್ಥ. ಯಾವುದು ಎಲ್ಲ ಕಡೆಗೂ ಹರಡಿಕೊಳ್ಳುತ್ತೋ ಅದರ ಹೆಸರು ವಿಷ್ಣು. ಯಾವುದು? ನೀರು. ಬ್ರಹ್ಮ ವಿಷ್ಣು. ಮತ್ತು 3ನೇದು ರುದ್ರ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೇವೆ, ಹಾಗಂದ್ರೂ ಹೇಳ್ಬೋದು ಎಲ್ಲ. ಪೃಥ್ವಿ ಅಪ್ ತೇಜ. ರುದ್ರ ಅಂತ ಹೇಳಿದರೆ ಸ್ಪಷ್ಟ ಅರ್ಥ ಆಗುತ್ತೆ. ರುದ್ರ ಅಂದರೆ ಪಾರ್ವತಿಪತಿ ರುದ್ರ ಅಂತ ಅರ್ಥ ಅಲ್ಲ ಇಲ್ಲಿ. ರೋದಯತೀತಿ ರುದ್ರ. ಯಾವುದು ನಮ್ಮನ್ನು ಅಳಿಸತ್ತೋ ಮುಟ್ಟಿದರೆ ಅದರ ಹೆಸರು ರುದ್ರ ಅಂತ. ಸ್ಟವ್ ಹಚ್ಚಿಬಿಟ್ಟು ಬೆಂಕಿ, ನೀ ತುಂಬ ಒಳ್ಳೆಯವನು, ಬಹಳಷ್ಟು ದಿನ ನಮ್ಮ ಮನೇಲಿ ಇದ್ದೀಯೆ, ನಾನು ನಿನ್ನನ್ನು ಮುಟ್ತೇನೆ, ನನ್ನ ಕೈ ಸುಡಬೇಡ ನೀವು ಅಂತ ಹೇಳಿ ಕೈ ಹಾಕಿ ಸುಡದೇ ಇರತ್ತೆ. ಅದು ಸುಟ್ಟೇ ಸುಡುತ್ತೆ, ಅಳಿಸತ್ತೆ ಸುಟ್ಟಾದ್ಮೇಲೆ ಅಲ್ವಾ? ಹಾಗಾಗಿ ಯಾವುದನ್ನು ಮುಟ್ಟಿದಾಗ ನಾವು ಅಳ್ತೇವೋ ಅದರ ಹೆಸರು ರುದ್ರ. ಬೇಕಾದ್ರೆ ಒಂದು ಸಲ ಮುಟ್ಟು ನೋಡಿ, ಇನ್ನೊಂದು ಸಲ ಟೆಸ್ಟ್. ತಾಯಂದಿರಿ ಪದೇ ಪದೇ ಅನುಭವ ಆಗ್ತಾ ಇರುತ್ತೆ. ಬಿಸಿ ಕುಕ್ಕರ್ ಮುಟ್ಕೊಂಡು ಅಯ್ಯೋ ಸುಟ್ಟಾಯ್ತು ಹೀಗೆ ಅಂತ ಅಲ್ವಾ ಅಂತ. ಹಾಗಾಗಿ ರೋದಯತೀತಿ ರುದ್ರ. ನೋಡಿ ಹೇಗೆ ಅದಕ್ಕೆ ಅರ್ಥ ಹೇಳ್ತಾರೆ ಈಗ ಅಂತ. ಇವತ್ತೊಂದು ಹೊಸ ಅರ್ಥ ಗೊತ್ತಾಯಿತು ನಮಗೆ. ರುದ್ರ ಅಂದರೆ ಬೆಂಕಿ ಅಂತ. ಹಣೆಯಲ್ಲೂ ಉಂಟು ಅದರ ಸಾಂಕೇತಿಕವಾಗಿ. ಆಯಿತು, ಬ್ರಹ್ಮ ವಿಷ್ಣು ರುದ್ರ. ಮಹೇಶ್ವರ. ಈಶ್ವರ ಅಂದರೆ ಈಶಣಶೀಲ, ಎಲ್ಲವನ್ನೂ ಆಳುವವನು. ಯಾವುದು ಅಂದರೆ ಗಾಳಿ. ಪೃಥ್ವಿ ಅಪ್ ತೇಜೋ ವಾಯು 4ನೇ ತತ್ವ. ಯಾಕೆ ಗೊತ್ತಾ? ನಮ್ಮನ್ನು ಆಳ್ತದೆ ಇದು. ಒಂದು 10 ನಿಮಿಷ ನೀವು ನಿರ್ವಾತ ಪ್ರದೇಶದಲ್ಲಿ ಹೋಗಿ ಕೂತ್ಕೊಳ್ಳಿ, ಆಗ ಆ ಗಾಳಿಯ ಮಹತ್ವ ಏನಂತ ಗೊತ್ತಾಗುತ್ತೆ. ಬೇಡ, ಸಮುದ್ರ ಮಟ್ಟದಿಂದ ಒಂದು 25,000 ಕಿಲೋಮೀಟ್ರ್ ಮೇಲೆ ಹೋಗಿ, ಆಕ್ಸಿಜನ್ ಸಿಲಿಂಡ್ರ್ ಇದ್ದರೆ ಬದುಕು ಬರ್ತೇವೆ, ಅಲ್ದಿದ್ರೆ ಅಲ್ಲೇ ಹರಹರ ಅಲ್ವಾ? ಹಾಗಾಗಿ ಇಡೀ ಜಗತ್ತನ್ನು ಆಳುವವನು ಯಾರು? ಈಶ್ವರ, ಈಶಾನ. ಯಾರು ಅಂದರೆ ಗಾಳಿ. ಅದರ ಎಟಿಮಾಲಜಿನೇ ಹಾಗೆ. ಎಲ್ಲರನ್ನೂ ಸಹ ಅಣಚೇಷ್ಟ ಆಟ ಆಡುವವನು ಯಾರು? ಗಾಳಿ. ಏನೆಲ್ಲ ಆಟ ಆಗ್ತಾನೆ. ಕೆಲವು ಸಲ ಬಾಯಲ್ಲಿ ಹೋಗ್ತಾನೆ, ಕೆಲವು ಸಲ ಮೂಗಲ್ಲಿ ಬರ್ತಾನೆ, ಕೆಲವು ಸಲ ಯಾವುದೋ ಒಂದು ಹೊಳ್ಳೆಯಲ್ಲಿ, ಇನ್ನು ಕೆಲವು ಸಲ ಇನ್ಯಾವುದೋ ಒಂದು ಹೊರಳೆಯಲ್ಲಿ. ಹೌದು ತಾನೆ? ಹಾಗಾಗಿ ಇಷ್ಟೆಲ್ಲ ಮಾಡಿಯೂ ಸಹ ನಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ. ಹೇಗೆ ಆಟ ಆಡಿಸ್ತಾನೆ ಗೊತ್ತಾ? ನಾವು ಅಂದ್ಕೊಂಡಿದ್ದೇವೆ ನಾವು ಉಸಿರಾಡ್ತಾ ಇದ್ದೇವೆ ಅಂತ. ನಮ್ಮದೊಂದು ಭ್ರಮೆ.
ಉಸಿರು ಬಿಟ್ಟವಲ್ಲ, ಬಿಟ್ಟು ಉಸಿರು ಅಕಸ್ಮಾತ್ ಒಳಗೆ ಹೋಗಲಿಲ್ಲ ಅಂತ ಇಟ್ಕೊಳ್ಳಿ, ಬಾ 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 ಅಂತ ಕರಿತೀರಾ? ಏನು ಮಾಡಬೇಕು? ಅಕಸ್ಮಾತ್ ಹೋಗಲಿಲ್ಲ, ಬಿಟ್ವಿ ನಾವು, ಬಿಟ್ಟೇ ಹೋಯ್ತಪ್ಪ, ವಾಟ್ ನೆಕ್ಸ್ಟ್? ಏನಾದ್ರು ಪರಿಹಾರ ಉಂಟಾ ನಮ್ಮ ಹತ್ರ? ಹೋಗದೆ ಇದ್ರೆ ಏನು ಮಾಡೋದು? ಅವನ ಅನುಗ್ರಹ. ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ನಾವು ಉಸಿರಾಡ್ತಾ ಇದ್ದಿದ್ದಲ್ಲ, ಅವನು ನಾವು ಉಸಿರಾಡುವಂತೆ ಮಾಡಿದ್ದಾನೆ. ಸೋ ಈಸ್ ಕಾಲ್ಡ್ ಆಸ್ ಮಹೇಶ್ವರ, ವಾಯು. ಆದ್ದರಿಂದ ಅವನ ಹೆಸರು ಮಹೇಶ್ವರ, ಗಾಳಿಯ ಹೆಸರು ವಾಯು ಅಂತ. 4 ಆಯ್ತು ಅಲ್ಲಿಗೆ. ಕೊನೆಯ ತತ್ವ ಯಾವುದು ಕೇಳಿದರೆ ಆಕಾಶ. ಆಕಾಶ ದಟ್ ಇಸ್ ಎವರ್ ಪ್ಯೂರ್, ಶುದ್ಧ. ಪಂಚಮಹಾಭೂತಗಳಲ್ಲಿ ನೀವು ಇನ್ನು 4 ಪಲ್ಯೂಷನ್ ಆಗಿ ಮಾಡ್ಬೋದು, ಆದರೆ ಆಕಾಶವನ್ನು ಪಲ್ಯೂಷನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಸದಾ ಶಿವ. ಯಾವಾಗಲೂ ಪಲ್ಯೂಷನ್ ಆಗದೇ ಇರುವಂಥ ಮಂಗಳಕರವಂಥದ್ದು ಯಾವುದು? ಆಕಾಶ. ಆಕಾಶ ಇಲ್ಲದೇ ಇರುವ ಜಾಗವೇ ಇಲ್ಲ, ಅದು ಪಲ್ಯೂಷನ್ನೂ ಆಗೋದಿಲ್ಲ. ಮಿಕ್ಕ 4 ನಾವು ಪಲ್ಯೂಷನ್ ಮಾಡ್ತೇವೆ. ಹಾಗಾಗಿ ಆ ಸದಾಶಿವ ತತ್ವ ಅಂತ ಹೇಳೋದ್ರ ಮೂಲಕ ಹೇಳೋದು ಯಾವುದನ್ನು? ಆಕಾಶವನ್ನು. ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ. ಇದನ್ನು ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ ಅಂತ ಕರೆದರು. ಈ ಪಂಚಭೂತಗಳ ಮೇಲೆ, ಅಂದರೆ ಇವುಗಳನ್ನೇ ತನ್ನ ಮಂಚವನ್ನಾಗಿಸಿಕೊಂಡು ಅವಳು ಕುಳಿತಿದ್ದಾಳೆ. ದಟ್ ಮೀನ್ಸ್ ಜಗನ್ಮಾತೆ ಪಂಚಭೂತಗಳಿಗಿಂತ ಮೇಲೆ ಇದ್ದಾಳೆ ಅಂತ ಒಂದರ್ಥ. ಇಲ್ಲ, ಪಂಚಭೂತಗಳು ಆಕೆಯನ್ನು ಹೊತ್ತುಕೊಂಡಿವೆ, ಹೀಗಾದರೂ ಹೇಳ್ಬೋದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಒಪ್ಕೊಳ್ಬೋದು. ಅಂದರೆ ಏನಂತ ಅರ್ಥ? ಈ ಜಗತ್ತಿಗೆ ಮೂಲವಾದದ್ದು ಪಂಚಭೂತಗಳು, ಇವುಗಳಿಗಿಂತ ಮೇಲೆ ಇರುವವಳು ಅಂತ ಈ ರೀತಿಯಾಗಿ ಹೇಳ್ತಾರೆ. ಹಾಗಾಗಿ ಸದಾಶಿವ ಆಕಾಶ. ಅಷ್ಟು ಹಿನ್ನೆಲೆಯಲ್ಲಿ ಆಕೆ ಏನು ಹೇಳಬೇಕು ಅಂದರೆ ಶಿವಸ್ವಚ್ಛಛಾಯ ಘಟಿತ ಕಪಟ ಪ್ರಚ್ಛದ ಪಟಃ. ಶುಭ್ರವಾದ ಬಟ್ಟೆ ಅಂದರೆ ಆಕಾಶ ಅಂತ ಅರ್ಥ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಏಕೆಂದರೆ ನಿನ್ನೆನೂ ಸಹ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರವನ್ನು ಹೇಳಬಹುದು, ಮಧ್ಯದಲ್ಲಿ ಹೇಳಿದ್ದೇನೆ ಅಂತ ನನ್ನ ನೆನಪು. ಹಾಗಾಗಿ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಮುಂದಿನ ನಾಮ ಪಂಚಮಿ ಅಂತ. ಅವಳ ಹೆಸರೇ ಪಂಚಮಿ ಅಂತ, ನಾಗರ ಪಂಚಮಿ ಅಲ್ಲ. ಮತ್ತು ಇನ್ನೊಂದುಂಟು, ಭಾದ್ರಪದ ಶುಕ್ಲ ಪಂಚಮಿಗೆ ಕೆಲವು ಕಡೆಗೆ ಇಲಿ ಪಂಚಮಿ ಅಂತ ಕರೀತಾರೆ. ಮೊದಲನೇ ದಿವಸ ಗಣಪತಿ ಪೂಜೆ, ಮಾರನೇ ದಿವಸ ಅವನ ವಾಹನ ಇಲಿ ಇದೆಯಲ್ಲ, ಹಾಗಾಗಿ ಎಷ್ಟು ಕೆಲವು ಕಡೆಗೆ ಮಾತ್ರ, ಎಲ್ಲ ಕಡೆಗೂ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲಿ ಪಂಚಮಿ ಅಂತ ಹೆಸರು ಅದಕ್ಕೆ. ಎಲ್ಲ ಕಡೆಗೂ ಅದನ್ನು ಒಪ್ಕೊಳ್ಳೋದಿಲ್ಲ, ಅವ್ರು ಮಾಡ್ತಾರೆ ಹೀಗೆ ಅಂತ. ಯಾಕೆಂದ್ರೆ ನಮ್ಮಲ್ಲಿ ಏನಂದರೆ ಒಂದು ಭಗವಂತನನ್ನು ಹೊರುವ ವಾಹನಕ್ಕೂ ಪೂಜೆ ಮಾಡಬೇಕಲ್ವಾ. ಈಗ ವಿಷ್ಣು ಮತ್ತು ಕೆಲವು ಗರುಡು ಪಂಚಮಿ ಅಂತಲೂ ಕರೀತಾರೆ ಹೇಗೆ ಅಂತ. ಇದೇ ಎಲ್ಲ ಹಿನ್ನೆಲೆಯಲ್ಲಿ ಅವನಿಗೆ ಸಂಬಂಧಪಟ್ಟಿದ್ದೆಲ್ಲದಕ್ಕೂ ಪೂಜೆ ಆಗಬೇಕು ಹೀಗೆ ಅಂಥೇಳಿ. ಅಷ್ಟು ಹಿನ್ನೆಲೆಯಲ್ಲಿ ಪಂಚಮಿ ಅಂದರೆ ಅದರ ಶಬ್ದಶಾರ್ಥ ಅಂದರೆ 5ನೇಯವಳು. ಶೀ ಈಸ್ ದ 5th ಒನ್ ಅಂತ ಅರ್ಥ. ಅದಕ್ಕೆ 5ನೇಯವಳು ಅಂತೇವಳು. ಅದು ಯಾಕ್ರಿ 5ನೇಯವಳು? ಇದೇ ಹಿಂದಿನ ನಾಮದಲ್ಲಿ ಬಂತಲ್ಲ, ಬ್ರಹ್ಮಾದಿಷು ಪಂಚಸು ಪಂಚಮಸ್ಯ ಸದಾಶಿವಸ್ಯ ಸ್ತ್ರೀ. ಈಗ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ, ಸದಾಶಿವ 5 ತತ್ವ ಬಂತಲ್ವಾ. ಇಲ್ಲ 5ನೇವನು ಯಾರು? ಸದಾಶಿವ. ಅವನು ಪಂಚಮ, ಅವನ ಪತ್ನಿ ಆದ್ದರಿಂದ ಜಗನ್ಮಾತೆ ಪಂಚಮೀ ಅಂತ. ಹಾಗಾಗಿ ಸದಾಶಿವಸ್ಯ ಸ್ತ್ರೀ ಪಂಚಮಿ. ಈ ಕಾರಣದಿಂದ ಅವಳ ಹೆಸರು ಪಂಚಮಿ ಅಂತ ಆಗಿದೆ. ಇದು ಒಂದರ್ಥ. ಇಷ್ಟಕ್ಕೆ ಮುಗಿದಿಲ್ಲ. 2ನೇ ಅರ್ಥ ಪಂಚಮಿ. 5 ಮೀ, ಇಂಗ್ಲೀಷ್ನ ಮೀ ಅಲ್ಲ.
ಮಕಾರಗಳು ಅಂತ ಅರ್ಥ. 5 ಅಕಾರಗಳನ್ನು ಒಳಗೊಂಡವಳು. ಏನಾದ್ರು ತಲೆಗೆ ಹೋಗ್ತದೆಯಾ? ಹೇಳ್ತಾರೆ ಅವರು, ಪಂಚಾನಾಂ ಮಾನಾಂ ಮಕಾರಾಣಾಂ ಸಮಾಹಾರ ಪಂಚಮಿ. ಅಂದರೆ 5 ಅಕಾರಗಳನ್ನು ಉಂಡೆ ಕಟ್ಟಿ ಹೇಳಿದರೆ ಆಗ ಪಂಚಮಿ ಅಂತ ಆಗತ್ತೆ ಅಂತ. ಉಂಡೆ ಕಟ್ಟನ್ನು ಸೇರಿಸಿ ಹೇಳೋದು ಅಂತ ಅರ್ಥ. ಏನು ಮಾಡಿದ್ರು ಅರ್ಥ ಆಗೋದಿಲ್ಲ ನಮಗೆ. ಯಾವುದು ಹಾಗಿದ್ರೆ ನೋಡಿ, ನಾನು ಹೇಳ್ತಾ ಹೋಗ್ತೇನೆ, ಸ್ವಲ್ಪ ನಿಮ್ಮ ಮನಸ್ಸಿಗೆ ಅರ್ಥ ಆಗುತ್ತೆ. ಈ ದೇಹದ ಒಳಗೆ 5 ಕೋಶಗಳಿವೆ ಅಂತ ತೈತ್ತಿರೇಯ ಉಪನಿಷತ್ತು ವರ್ಣನೆ ಮಾಡುತ್ತೆ. ಇದು ಅನ್ನಮಯ ಕೋಶ, ಸ್ಥೂಲ ಶರೀರ. ಏಕೆಂದರೆ ಅನ್ನ ರಸ ಇರುವ ದಿವಸ ಇದು ಬದುಕತ್ತೆ. ಯಾವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲೋ ಆಗ ಇದು ಹೊರಟು ಬಿಡುತ್ತೆ. ಹಾಗಾಗಿ ಈ ಸ್ಥೂಲ ಶರೀರ ಇದೊಂದು ದೊಡ್ಡ ಚೀಲ, ಕೋಶ ಅಂತ ಕರೀತಾರೆ ಅದನ್ನು. ಇದು ಅನ್ನಮಯ. ಆಯಿತು, ಸ್ವಲ್ಪ ವಿವೇಕ ಚೂಡಾಮಣಿ ಹೇಳಬೇಕಿದ್ರೆ ಇದನ್ನೆಲ್ಲ 52 ಶ್ಲೋಕಗಳಲ್ಲಿ ಸುದೀರ್ಘವಾಗಿ ವರ್ಣನೆ ಮಾಡಿದ್ದೀನಿ ನಾನು ಅದನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ. ಅದಾದಮೇಲೆ ಮುಂದಿನದು ಮತ್ತೆ ಪ್ರಾಣಮಯ. ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದರೆ ಪ್ರಾಣ ಒಳಗಡೆ ಹೋಗ್ತಾ ಉಂಟು ಅಲ್ವಾ, ಸಂಚಾರ ಆಗ್ತಾ ಉಂಟು ಅದು. ಹಾಗಾಗಿ ಪ್ರಾಣವೂ ಇಲ್ಲಿ ಉಂಟು. ಹಾಗಾಗಿ ಪ್ರಾಣಮಯ ಕೋಶ ಇದು 2ನೇದು. ಮತ್ತು 3ನೇದು ಸಂಚಾರ ಆಗ್ತಾ ಇದೆ ಅಂತ ನಮಗೊಂದು ತಿಳಿವು ಬರುತ್ತಲ್ಲ, ಅರಿವು, ಮನೋಮಯ ಕೋಶ. ಇದು 3ನೇದು. ಅದಾದ ಮೇಲೆ ಮತ್ತೆ ಪುನಃ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಅಂದರೆ ಬುದ್ಧಿ ಅಂತ ಅರ್ಥ. ಮನಸ್ಸು ಚಂಚಲ, ಬುದ್ಧಿ ಸ್ಥಿರ. ಮನಸ್ಸು ತಪ್ಪು ಮಾಡಿದಾಗ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಬುದ್ಧಿ ಕೇಳಬೇಕು. ಬಹಳಷ್ಟು ಜನರಿಗೆ ಮನಸ್ಸಿಗೂ ಬುದ್ಧಿಗೂ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಏಕೆಂದರೆ 2 ಒಟ್ಟೊಟ್ಟಿಗೆ ತಪ್ಪು ಮಾಡ್ತಾ ಇರ್ತವೆ. ಹಾಗಾಗಿ ಚಂಚಲಾತ್ಮಕ ಮನಃ ಮತ್ತು ಸುಸ್ಥಿರವಾದದ್ದು ಬುದ್ಧಿ. ಅದನ್ನು ವಿಜ್ಞಾನಮಯ ಕೋಶ ಅಂತ ಕರೀತಾರೆ. ಇನ್ನೂ ಒಳಕ್ಕೆ ಹೋದರೆ ಆಗ ಸಿಗುವಂಥದ್ದು ಆನಂದಮಯ ಕೋಶ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ. ಅನ್ನಮಯ 1 ಮಕಾರ ಆಯ್ತು, ಪ್ರಾಣಮಯ 2 ಮಕಾರ ಆಯ್ತು ಅಲ್ವಾ, ಮನೋಮಯ 3 ಆಯಿತು ಮಕಾರ, ವಿಜ್ಞಾನಮಯ ಇನ್ನೊಂದು ಮಕಾರ ಬಂತು, ಆನಂದಮಯ ಎಷ್ಟಾಯಿತು? 5 ಮಕಾರಗಳು. ಅದು ಈ 5 ಮಕಾರಗಳಿಂದ ಕೂಡಿದಂತಹ ಅವಳ ಆದದ್ದರಿಂದ, ಅಂದರೆ ಪಂಚಕೋಶಾತ್ಮಕ ರೂಪದಲ್ಲಿ ಇರುವವಳಾದ್ದರಿಂದ ಎಲ್ಲ ಕೋಶದಲ್ಲೂ ಅವಳಿದ್ದಾಳೆ. ಹಾಗಾಗಿ ಎಲ್ಲ ಕೋಶಗಳು ಅವಳಿಗೆ ಸೇರಿದ್ದು. ಹಾಗಾಗಿ ಅವಳ ಹೆಸರು ಪಂಚಮಿ ಅಂತ. ಕೋಸ್ಕರ ಹೇಳೋದನ್ನು ಪ್ರಾಚೀನರ ವ್ಯಾಖ್ಯಾನ ಇಲ್ಲದೇ ಇದ್ದರೆ ಇಂಥ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಡ್ತದೆ ಅಂತ. ಹಾಗಾಗಿ ಸೌಭಾಗ್ಯ ಭಾಸ್ಕರದ ಇಂಥದ್ದೆಲ್ಲ ಸಣ್ಣ 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 ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ ಹೇಗೆ ಅಂತ. ಅದಾದಮೇಲೆ 2 ಅರ್ಥ ಆಯಿತು ಇದಕ್ಕೀಗ. 3ನೇ ಅರ್ಥ ಏನು ಅಂದರೆ, ಪಂಚಮೀ ಶಬ್ದ ವಾರಾಹ್ಯಾಂ ನಿರೂಢ ವಾ. ಪಂಚಮಿ ಎನ್ನುವಂಥ ಶಬ್ದ ವಾರಾಹಿ ಎನ್ನುವಂಥ ದೇವಿಯಲ್ಲಿ ಅದು ಹೆಚ್ಚು ಪ್ರಸಿದ್ಧವಾಗಿದೆ. ಆದ್ದರಿಂದ ಅವಳ ಹೆಸರು ಪಂಚಮಿ ಅಂತ. ನೀವು ಇದನ್ನು ಹೇಳಿದಾಗ ಕೇಳ್ಬೋದು, ಅಲ್ರಿ ವಾರಾಹಿ ಎನ್ನುವ ಶಬ್ದದಲ್ಲಿ ಅದು ರೂಢವಾದದ್ದಿದ್ದರೆ ಅದಕ್ಕೆ ಯಾಕೆ ಪಂಚಮಿ ಅಂತ ಹೇಳಬೇಕು ಅಲ್ವಾ ಅಂತಂದರೆ ಅದಕ್ಕೆ ಸಮಾಧಾನ ಹೇಳ್ತಾರೆ. ಆ ಲಕ್ಷ್ಮಿಯ 8 ರೂಪಗಳು ಅಷ್ಟಲಕ್ಷ್ಮೀರು ಅಂತ ಹೇಳ್ತಾರಲ್ಲ, ಅದರೊಳಗೆ ಮೊದಲನೇದು ಬ್ರಾಹ್ಮಿ, 2ನೇದು ಮತ್ಮನ ಮಾಹೇಶ್ವರಿ, 3ನೇದು ಕೌಮಾರಿ, 4ನೇದು ವೈಷ್ಣವಿ, 5ನೇದು ವಾರಾಹಿ. ಈಗ 5ನೇ ಜಾಗದಲ್ಲಿ ಪ್ಲೇಸಲ್ಲಿರುವವಳು ಯಾರು? ವಾರಾಹಿ. ಹಾಗಾಗಿ ಆ ವಾರಾಹಿಯ ರೂಪದಲ್ಲಿ ಇರುವವಳು ಆದ್ದರಿಂದ ಜಗನ್ಮಾತೆಯ ಹೆಸರು ಪಂಚಮಿ. ಸ್ವತಂತ್ರ ಹೋಗಿ ಅರ್ಥ ಮಾಡ್ಕೊಳ್ತೀರಾ ಇದನ್ನು? ಆಗದೇ ಇರೋ ಕೆಲಸ. ವ್ಯಾಖ್ಯಾನಕಾರರು ಮಾಡಿದ ಉಪಕಾರವನ್ನು ಪ್ರತಿ ಹೆಜ್ಜೆಗೂ ನಾವು ಸ್ಮರಿಸಬೇಕು ಹೀಗೆ ಅಂತ. ಅಲ್ಲದಿದ್ದರೆ ನಮ್ಮ ಮೆದುಳು ಕೆಲಸನೇ ಮಾಡೋದಿಲ್ಲ.
ಆಯಿತು. ಇದಾದ ಮೇಲೆ 3 ಅರ್ಥ ಆಯಿತು ಇಲ್ಲಿಗೆ. ವರಾಹಿ ರೂಪದಲ್ಲಿ ಅಂದರೆ ಅವಳು ಆ ಅಷ್ಟಲಕ್ಷ್ಮಿಯಲ್ಲಿ 5ನೇ ಸ್ಥಾನದಲ್ಲಿರುವವಳಾದ್ದರಿಂದ ಅವಳು ಪಂಚಮಿ, ಅಂದರೆ ವಾರಾಹಿ ಅನ್ನುವಂಥ ಲಕ್ಷ್ಮಿಯ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ಪಂಚಮಿ ಅಂತ. ಇದಾದ ಮೇಲೆ ಮತ್ತು ಪುನಃ ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಇನ್ನೂ ಬೇರೆ ಅರ್ಥ ಉಂಟ್ರಿ ಅಂತಾರೆ ಅವರು. ಇಷ್ಟೇ ಅಲ್ಲ, ಏನು ಹಾಗಿದ್ರೆ ಸೃಷ್ಟಿ, ಸ್ಥಿತಿ ಮತ್ತು ಲಯ, ನಿಗ್ರಹ, ಅನುಗ್ರಹ ಇವುಗಳನ್ನು ಪಂಚಕೃತ್ಯಗಳು ಅಂತ ಕರೀತಾರೆ. ಸೃಷ್ಟಿ ಮಾಡೋದು, ಸೃಷ್ಟಿ ಮಾಡಿದ್ದನ್ನು ಏನು ಮಾಡೋದು ಕೇಳಿದರೆ ಆಮೇಲೆ ಸ್ಥಿತಿ, ಅದರ ಪಾಲನೆ ಮಾಡೋದು, ಸಾಕು ಅಂತಾದಾಗ ಲಯ ಮಾಡೋದು, ಅದಾದಮೇಲೆ ಇದ್ದಾಗಲೂ ನಿಗ್ರಹ ಮಾಡೋದು, ಕೊನೆಗೆ ಯಾರ್ಯಾರು ಒಳ್ಳೆಯವರು ಇರ್ತಾರೋ ಅವರನ್ನು ಅನುಗ್ರಹಿಸೋದು. ಇದರೊಳಗೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಗ್ರಹ ಮತ್ತು ಅನುಗ್ರಹ. 5ನೇದು ಯಾವುದಾಯಿತು? ಅನುಗ್ರಹ ರೂಪಳು. ಆ ಅನುಗ್ರಹ ರೂಪಳು ಅನ್ನೋದನ್ನು ಪಂಚಮಿ ಎನ್ನುವಂತಹ ಈ ಶಬ್ದದ ಮೂಲಕ ಈ ನಾಮ ತಿಳಿಸ್ಕೊಡುತ್ತೆ. ಜಗನ್ಮಾತೆ ಪಂಚಮಿ ಅಂದರೆ ಅವಳು ಅನುಗ್ರಹ ಮಾಡುವವಳು. ಪಂಚಮೀ ಪ್ರಿಯತಾಂ, ಜಗನ್ಮಾತೆ ನಿನ್ನನ್ನು ಅನುಗ್ರಹಿಸ್ಲಪ್ಪ. ಹಿಂಗೆ ಹೇಳಿದ್ರೆ ಯಾರ್ಯಾರು ಅರ್ಥ ಆಗತ್ತಾ? ಹೀಗೆ ಆ 5ನೆಯ ಅನುಗ್ರಹ ರೂಪದವಳಾದ್ದರಿಂದ ಅವಳ ಹೆಸರು ಪಂಚಮಿ ಅಂತ. ಇಷ್ಟಕ್ಕೆ ಮುಗಿದಿಲ್ಲ. ಮತ್ತೆ ಇದು ಸಾಮಾನ್ಯವಾದ ಕ್ರಮದಲ್ಲಿ ಹೇಳಿದ್ದು. ಇನ್ನು ವೇದಾಂತದಲ್ಲಿ ಹೇಳಬೇಕು ಅಂದರೆ ಅಲ್ಲೂ ಸಹ ಅವಳು ಪಂಚಮಿ. ಹೇಗೆ ಅಂದರೆ ನಮಗೆಲ್ಲರಿಗೂ ಸಹ 3 ಅವಸ್ಥೆಗಳಿವೆ, ಅನುಭವಕ್ಕೆ ಬರ್ತವೆ. 3 ಅವಸ್ಥೆಗಳು. ಒಂದು ಜಾಗ್ರತ್ ಅಂದರೆ ಎಚ್ಚರಾವಸ್ಥೆ. ನಮ್ಮೆಲ್ಲ ಇಂದ್ರಿಯಗಳು ಬಹಿರ್ಮುಖವಾಗಿ ಹರಿತಾ ಇರ್ತವೆ. ಹೊರಪ್ರಪಂಚಕ್ಕೂ ಇಂದ್ರಿಯಗಳು ಸಂಬಂಧ ಏರ್ಪಡುವ ಅವಸ್ಥೆಯೇ ಜಾಗ್ರದ ಅವಸ್ಥೆ ಅಥವಾ ಎಚ್ಚರಾವಸ್ಥೆ. ನಾವು ಎಚ್ಚರಾವಸ್ಥೆಯಲ್ಲಿ ಎಚ್ಚರವಾಗಿರೋದಿಲ್ಲ, ಎಚ್ಚರ ಗೇಡಿಗಳಾಗಿ ಬದುಕ್ತಿರ್ತೀವಿ ನಾವು ಎಷ್ಟೋ ಸಲ. ಹೆಸರು ಮಾತ್ರ ಎಚ್ಚರಾವಸ್ಥೆ ಅಂತ. ಎಷ್ಟೋ ಸಲ ಎಚ್ಚರಾವಸ್ಥೆಯಲ್ಲಿ ವಿವೇಕವನ್ನು ಕಳ್ಕೊಂಡು ಬಿಡ್ತೇವೆ ನಾವು. ಅದಕ್ಕೋಸ್ಕರ ಎಚ್ಚರಗೇಡಿಗಳಾಗ್ತೇವೆ ಅಂತ ನಾನು ಹೇಳಿದ್ದೇನೆ. ಹಾಗಾಗಿ ಜಾಗ್ರತ್, ಇಂದ್ರಿಯಗಳು ಹೊರಮುಖವಾಗಿ ಹರಿಯುವಂಥ ಸ್ಥಿತಿ, ಅದು ಜಾಗ್ರದ ಅವಸ್ಥೆ. ಇನ್ನು ಒಳಕ್ಕೆ ಹೋದರೆ ಅದು ಯಾವುದು ಕೇಳಿದರೆ ಸ್ವಪ್ನಾವಸ್ಥೆ. ವಾಸ್ತವಿಕವಾಗಿ ಎಚ್ಚರದಿಂದ ನೇರವಾಗಿ ಯಾರೂ ಸ್ವಪ್ನಾವಸ್ಥೆಗೆ ಹೋಗೋದಿಲ್ಲ. ಸ್ವಪ್ನಾವಸ್ಥೆಯಿಂದ ದಿಢೀರಂತ ಎಚ್ಚರಾವಸ್ಥೆಗೆ ಬರ್ಬೋದು. ಕನಸು ಕಾಣ್ತಾ ಇದ್ದವನು ಎಚ್ಚರ ಆಗಿಬಿಡುತ್ತೆ, ಅವಾಗ ಸ್ವಪ್ನಾವಸ್ಥೆಯಿಂದ ಜಾಗ್ರದ ಅವಸ್ಥೆಗೆ ಬರ್ತಾನೆ. ಅದರ ನಿದ್ದೆ ಇನ್ನೂ ಮಾಡಲಿಲ್ಲ, ಜಾಗ್ರದ ಅವಸ್ಥೆಯಲ್ಲಿದ್ದಾನೆ, ಇದ್ದಕ್ಕಿದ್ದ ಹಾಗೆ ಸ್ವಪ್ನಾವಸ್ಥೆಗೆ ಹೋಗೋಕ್ಕಾಗುತ್ತಾ? ನಿದ್ರಾವಸ್ಥೆಗೆ ಹೋಗಬೇಕು. ನಿದ್ರಾವಸ್ಥೆಗೆ ಹೋದ ಮೇಲೆ ಸ್ವಪ್ನಾವಸ್ಥೆ ಅಲ್ವಾ? ಆ ಸ್ವಪ್ನಾವಸ್ಥೆ ಅದು 2ನೇದು ಹೇಳಬೇಕಿದ್ರೆ ಕ್ರಮದಲ್ಲಿ. ಹಾಗಾಗಿ ಆ ಸ್ವಪ್ನಾವಸ್ಥೆ 2ನೇದು. ಮತ್ತು 3ನೇದು ಸುಷುಪ್ತಿ, ದಟ್ ಇಸ್ ಕಾಲ್ಡ್ ಗಾಢ ನಿದ್ರಾವಸ್ಥೆ. ನಮಗೆಲ್ಲರಿಗೂ ಅನುಭವ ಉಂಟಿದು. ಗಾಢ ನಿದ್ರಾವಸ್ಥೆ ಅಂದರೆ ಸ್ವಪ್ನವೂ ಇಲ್ಲ, ಹಾಯಾದ ನಿದ್ರೆ, ಏನೇನೇನೇನೇನೂ ಅರಿವಿಲ್ಲ, ಅಖಂಡವಾದ ಸುಖ ಉಂಟು. ಆ ಸುಖದ ಅನುಭವವೂ ಆಗ್ತಾ ಇಲ್ಲ. ಸ್ವಾರಸ್ಯ ಅಂದರೆ ಹಾಗಿದ್ರೆ ಅಲ್ಲಿ ಏನುಂಟು ಅಂದ್ರಕ್ಕೆ ಕೇವಲ ಸುಖ. ಆ ಸುಖ ಅನುಭವಕ್ಕೆ ಬರದೇ ಇರುವ ಹಾಗೆ ತಡೆಯುವ ಒಂದು ಅಜ್ಞಾನದ ಲೇಯರ್. ಅದಿಲ್ಲದೇ ಇದ್ದರೆ ಆಗಲೇ ನನಗೆ ಆಹಾ ಏನು ಸುಖ, ನಿದ್ದೆ ಮಾಡ್ತಾ ಇದ್ದೇನೆ ಅಂತ ನಿದ್ದೆ ಮಾಡುವಾಗಲೇ ನಮಗೆ ಅನುಭವಕ್ಕೆ ಬರ್ತಿತ್ತು. ಯಾರಿಗಾರು ಅನುಭವ ಉಂಟಾ? ಮಾತಾಡ್ತಾ ಇಲ್ಲ, ಯಾರಿಗೋ ಉಂಟು ಅಂತ ಆಯಿತು. ಅಲ್ಲಿಗೆ ಇಲ್ಲ ಅಲ್ವಾ? ಎಚ್ಚರ ಆದಮೇಲೆ ಸುಖವಾಗಿ ನಿದ್ದೆ ಬಂದಿತ್ತು ರೀ. ಅಲ್ಲ, ಸುಖವಾಗಿ ನಿದ್ದೆ ಬಂದಿತ್ತಲ್ವ, ಆಗಲೇ ಯಾಕೆ ಹೇಳಲಿಲ್ಲ ಅಂತ ಕೇಳಿ ನೀವು. ಸುಖ ಸಂತೋಷದ ವಿಚಾರವನ್ನು ಆ ಕ್ಷಣದಲ್ಲಿ ಹೇಳಬೇಕ ಬೇಡ? ಸುಖವಾಗಿ ನಿದ್ದೆ ಬಂದಿತ್ತು ಅಂತಾರೆ, ಆಗಲೇ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಗೊತ್ತಿಲ್ಲ, ನಾಳೆ ಟ್ರೈ ಮಾಡ್ತಾರೆ ಯಾರಾದರೂ ಪ್ರಯಾಸ ಹೀಗೆ ಅಂತ ಮಾಡಿ ನೋಡಿ, ಅದೊಂದು ಪ್ರಯತ್ನ ಆಗಲಿ. ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ 2 ಒಟ್ಟೊಟ್ಟಿಗಿರುತ್ತೆ. ಆನಂದವೂ ಇರುತ್ತೆ, ಅದರ ಜೊತೆ ಅಜ್ಞಾನವೂ ಇರುತ್ತೆ. ಹಾಗಾಗಿ ಇದು 3ನೇ ಅವಸ್ಥೆ. ಇದು ನಮಗೆಲ್ಲರಿಗೂ ಈ 3 ಅವಸ್ಥೆಗಳಿವೆ. ಇದಿಷ್ಟೇ ನಮ್ಮ ಹಣೆ ಬರಹ. ಆದರೆ ಜ್ಞಾನಿಗಳಿಗೆ ಇನ್ನೊಂದು ಅವಸ್ಥೆ ಉಂಟು, ದಟ್ ಈಸ್ ಕಾಲ್ಡ್ ತುರಿಯಾವಸ್ಥೆ ಅಂತ. 4ನೇದು ಅದು ಅಂತ. ಇನ್ನೂ ಮುಂದಕ್ಕೆ ಹೋದಂಥ ಸಾಧಕರಿಗೆ
ತುರಿಯಾತೀತ ಅವಸ್ಥೆ. ಆ ತುರಿಯಾತೀತವನ್ನು ಮೀರಿದ ಮಿಕ್ಕಿದ ಒಂದು ಅವಸ್ಥೆ ಉಂಟು ಅಂತ ಹೇಳ್ತಾರೆ. ಅಂದರೆ ಅವ್ರು ಹೇಗಿರ್ತಾರೆ ಕೇಳಿದರೆ, ನಿಮ್ಮ ದೃಷ್ಟಿಯಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಆರ ಸಂಚಾರನೂ ಮಾಡ್ತಾರೆ. ನಮ್ಮಲ್ಲಿ ಹಿಂದೊಬ್ಬರು ಹೇಳಿದರು, ನಾನು ಕೂತಾಗೆಲ್ಲ ನಿದ್ದೆ ಮಾಡ್ತೇನೆ, ನನ್ನನ್ನು ತಮಾಷೆ ಮಾಡ್ತಾರೆ, ಈ ದೇಶದ ಬಗ್ಗೆ ನಾನು ಎಷ್ಟೆಲ್ಲ ಚಿಂತೆ ಮಾಡ್ತೇನೆ ಗೊತ್ತಾ ಅಂತ. ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲ ನಿದ್ದೆನೇ ಮಾಡೋರು. ಅವರು ಒಂದು ಸಮಾಧಾನ ಹುಡ್ಕೊಳ್ತಾರೆ. ಪಾಪ ಈ ದೇಶದ ಜನ ಪೂರ್ತಿ ಹುಚ್ಚರೆ ಅಂತ ಅಂದ್ಕೊಬಿಟ್ಟಿದ್ದಾರೆ. ಅವರು ಗೊತ್ತಾಗತ್ತೆ ನಮಗೆ ಯಾರು ಹುಚ್ಚರು, ಯಾರು ಹುಚ್ಚರಲ್ಲಿ ಹೆಚ್ಚರು. ನಾವೇನಷ್ಟು ಬಫುಗಳ? ಅಷ್ಟೇ 19 ಸಲ ಯಾತಾಯಾತ ಮಾಡಿದ್ದು ಅಷ್ಟೇ ದೊಡ್ಡ ಸಾಧನೆ ಹೀಗೆ ಅಂತ. ಹಾಗಾಗಿ ಜ್ಞಾನಿ ಹಾಗಲ್ಲ. ಅವನ ನಿದ್ರಾಸ್ಥಿತಿ, ಆ ತುರಿಯಾತೀತನಾದವನೇ ಪ್ರಪಂಚದ ಅರಿವೇ ಗೊತ್ತಿರೋದಿಲ್ಲ ಅವನಿಗೆ. ಅವನು ಸದಾಶಿವ ಬ್ರಹ್ಮೇಂದ್ರನ ಒಂದು ಸಲ ಮನಸ್ಸಿಗೆ ತಂದ್ಕೊಂಡ್ಬಿಡಿ, ಸ್ಪಷ್ಟವಾಗಿ ಮನಸ್ಸಿಗೆ ಬರುತ್ತೆ. ಹೋಗ್ತಾ ಇರ್ತಾರೆ ಅವರು ಅಂತ. ಮತ್ತು ಅಲ್ಲ, ದುಷ್ಟ ಪ್ರಾಣಿಗಳು ಅವು ಅವ್ರನ್ನ ಮುಟ್ಟಲ್ಲ. ನಿಮ್ಮ ದೃಷ್ಟಿಯಲ್ಲಿ ಅವು ದುಷ್ಟ ಪ್ರಾಣಿಗಳು. ಆದರೆ ಆ ದುಷ್ಟ ಪ್ರಾಣಿಗಳಿಗೂ ಸಹ ಯಾವನೋ ಒಬ್ಬ ಮಹಾನುಭಾವ ಮುಂದಕ್ಕೆ ಹೆಜ್ಜೆ ಇಡಲ್ವಂತೆ ಅವು. ಅಲ್ಲ, ಮತ್ತು ಅವರಿಗೆ ಆಹಾರ ಯಾವುದೋ ಒಬ್ಬ ಪುಣ್ಯಾತ್ಮನ ಪುಣ್ಯ ಫಲ ಕೊಡುವ ಸಂದರ್ಭ ಬಂದಿರುತ್ತೆ, ಅವ್ರು ಹೋಗಿ ಅವರಿಗೆ ಒಂದಷ್ಟು ಆಹಾರ ಕೊಟ್ಬಿಡ್ತಾರೆ. ಅಲ್ಲಿ ಅವನು ಭಾಗ್ಯ ಅದು. ಇತ್ತೀಚೆಗೆ ನನಗೊಂದು ಸುದ್ದಿ ಬಂತು. ಏನು ಅಂದರೆ, ಇನ್ನೇನಿಲ್ಲ, ನಮ್ಮ ಊರಿಗೆ ಒಬ್ಬರು ಮಹಾದೊಡ್ಡ ತಪಸ್ವಿಗಳು ಬಂದಿದ್ದಾರೆ. ಅದೊಂದು ಹಳ್ಳಿ. ಅವ್ರು ಹೇಗಿದ್ದಾರೆ ಅಂದರೆ ಏನೂ ಇಲ್ಲ ಅವ್ರ ಹತ್ರ. ಅವರು ಎಲ್ಲೋ ಇದ್ದರು ತಮಿಳುನಾಡಲ್ಲಿ, ಇದ್ದಕ್ಕಿದ್ದ ಹಾಗೆ ಇಲ್ಲಿ ಬಂದಿದ್ದಾರೆ. ಬಂದವರು ಹೇಳಿದ್ರಂತೆ, ಸಾಧ್ಯ ಆದರೆ ಈ ಜಾಗದಲ್ಲಿ ಚಾತುರ್ಮಾಸ ಪೂರೈಸಿಬಿಡ್ತೇನೆ ಅಂತ ಇಷ್ಟೇ ಹೇಳಿದ್ದವರು. ಅಲ್ಲೊಂದು ಮಲ್ಲಿಕಾರ್ಜುನನ ಗುಡಿ ಇದೆ, ಎದುರಿನಲ್ಲಿ ಅಘನಾಶಿನಿ ನದಿ ಹರಿಯುತ್ತೆ. ಇದು ಅತ್ಯಂತ ಪವಿತ್ರವಾದ ಜಾಗ ಅಂತ ಏನೋ ಪ್ರೇರಣೆ ಆಗಿದೆ, ಬಂದುಬಿಟ್ಟಿದ್ದೇನೆ ಇಲ್ಲಿಗೆ. ಇಲ್ಲೇ ಇದ್ದು ಹೋಗ್ತೇನೆ ಒಂದು 2-3 ತಿಂಗಳು ಅಷ್ಟೇ. ಅವ್ರ ಆಹಾರ ಏನು ಕೇಳಿದರೆ, ದಿನಕ್ಕೆ ಒಂದೇ ಚಪಾತಿ, ಇಡೀ ದಿವಸಕ್ಕೆ ಅಷ್ಟೇ ತಿಂತಾರೆ. ಮತ್ತು ನದಿ ಹೋಗಿ ನೀರು ಕುಡಿತಾರೆ. ಮಳೆಗಾಲ ಈಗ, ಆ ರಾಡಿ ನೀರುಗಳು ಬರ್ತಾವಲ್ಲ, ಯಾರೋ ಹೇಳಿದ್ರಂತೆ, ಅದು ರಾಡಿ ನೀರು ನಾವು ಮನೆಯಲ್ಲಿ ಶುದ್ಧವಾದ ನೀರನ್ನು ಕೊಡ್ತೇವೆ. ಎಷ್ಟೋ ದಿವಸ ಕಾಡಲ್ಲಿ ಇರಬೇಕಾಗತ್ತೆ ನಾವು, ಕಾಡಲ್ಲಿ ಇದ್ದಿದ್ದೇವೆ ಅಂತ ಆಮೇಲೆ ಗೊತ್ತಾಗತ್ತೆ. ಆವಾಗ ನಮ್ಮ ಬಾಯಿಗೆ ಯಾವ್ಯಾವ ನೀರು ಹೋಗಿರುತ್ತೆ ನಮಗೇನು ಗೊತ್ತಿರುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಿಬಿಡಿ ನೀವು. ರಕ್ಷಿಷ್ಯತೀತಿ ವಿಶ್ವಾಸ. ಹಬ್ಬ ಇರ್ತಾನೆ, ನೋಡ್ಕೊಳ್ತಾನೆ ಅವನು ಹೀಗೆ ಅಂತ. ಮತ್ತು ಯಾರ ಹತ್ರ ಮಾತಿಲ್ಲ. ಆಮೇಲೆ ಹೇಳಿದ್ರಂತೆ ಅವರು, ನನಗೋಸ್ಕರ ನೀವು ಯಾರೂ ಏನೂ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರೇನು ಅಂದ್ಕೊಂಡ್ರು, ಅಯ್ಯೋ ಪಾಪ ಅಂತ ಚಪಾತಿ ಕೊಡ್ತಿದ್ದಾರೆ. ನೋ, ಅದು ಪಾಪ ಅಂತ ಅವ್ರಿಗೆ ಬೇಕು ಅಂದ್ಕೊಡೋದಿಲ್ಲ, ಅವರು ಪುಣ್ಯ ಅದು ಅಷ್ಟೇ. ಆಮೇಲೆ ಇನ್ನೇನೋ ವ್ಯವಸ್ಥೆ ಮಾಡಲಿಕ್ಕೆ ಹೋದ್ರಂತೆ, ಎಲ್ಲ ಮಾಡ್ಕೊಳ್ಳಿ, ಆದರೆ ನನಗೋಸ್ಕರ ಯಾವುದನ್ನೂ ಮಾಡಬೇಡಿ. ಯಾಕೆಂದರೆ ನಾನು ಪರಿವ್ರಜತಿ. ನಮಗೆ ಯಾವ ಜಾಗದ ಮೇಲೂ ಮೋಹ ಇಲ್ಲ, ಯಾರ ಮೇಲೂ ಮೋಹ ಇಲ್ಲ, ತಿನ್ನುವ ಆಹಾರದ ಮೇಲೂ ಮೋಹ ಇಲ್ಲ. ಹಾಗಾಗಿ ನನ್ನನ್ನು ನೆಚ್ಕೊಂಡು ನೀವು ಏನೂ ಮಾಡಲಿಕ್ಕೆ ಹೋಗಬೇಡಿ. ಇಷ್ಟು ಕರಾರುವಾಕ್ಕಾದ ಉತ್ತರ ಹೇಳಿ ಬಾಯಿ ಮುಚ್ಚಿಬಿಟ್ಟಿದ್ದಾರೆ ಅವರಷ್ಟೇ. ಈ ಕಾಲದಲ್ಲೂ ನಿಮ್ಮ ಮಧ್ಯದಲ್ಲಿ ಇಂಥವ್ರು ಇದ್ದಾರೆ ಅನ್ನೋದನ್ನು ನಾವು ಮರಿಬಾರದು. ಅದಕ್ಕೋಸ್ಕರ ಹೇಳ್ತಿದ್ದೇನೆ ಇದನ್ನಂತ. ಅಷ್ಟಾದ ಮೇಲೆ ಯಾಕೆ ಹೇಳಿದೆ ಇದನ್ನಂದರೆ, ತುರಿಯಾತೀತ. ಸಾಮಾನ್ಯವಾಗಿ ಸ್ಥೂಲವಾದ ಕಲ್ಪನೆ ಬರಬೇಕಂದ್ರೆ ತುರಿಯನಾದವರು ಕುಳಿತಲ್ಲೇ ಸಮಾಧಿ ಸ್ಥಿತಿಗೆ ಹೋಗ್ತಾರೆ, ಅದು ತುರಿಯ ಸ್ಥಿತಿ. ತುರಿಯಾತೀತರ ಹಾಗಲ್ಲ, ಎಲ್ಲೆಂದರಲ್ಲಿ. ಅವರಿಗೆ ಕಾಡು ಒಂದೇ, ಮೇಡು ಒಂದೇ, ಮನೆಯೂ ಒಂದೇ, ಮಠವೂ ಒಂದೇ. ನಾನು ಅದಕ್ಕೋಸ್ಕರ ಹೇಳಿದೆ, ಸದಾಶಿವ ಬ್ರಹ್ಮೇಂದ್ರನ್ನು ಒಮ್ಮೆ ಮನಸ್ಸಿಗೆ ತಂದುಕೊಳ್ಳಿ. ಅಂತಹ ಸ್ಥಿತಿಗೆ ಹೋದವರು ತುರಿಯಾತೀತರು. ಜಾಗ್ರತ್, ಸ್ವಪ್ನ, ಸುಷುಪ್ತಿ, ತುರಿಯಾತೀತ. ಎಷ್ಟನೇದಾಯ್ತಿದು? 5. ಈ 5ನೇ 7 ಪಂಚಮಿ ಅಂದರೆ
ಅವಳ ನಿಜವಾದ ನೆಲೆ ತುರ್ಯಾತೀತ ಸ್ಥಿತಿ. ಯಾರಿದ್ದು? ಜಗನ್ಮಾತೆದು. ಆದ್ದರಿಂದ ಅವಳ ಹೆಸರು ಪಂಚಮಿ. ಏನು ನಾನು ತುಂಬ ಸಲ ಅಂದ್ಕೊಳ್ತೇನೆ, ಇದನ್ನೆಲ್ಲ ಓದ್ತಾ 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 ಇದ್ದಾಗ ಯಾರಿಗೆ ಯಾಕೆ ಹೇಳಬೇಕು? ಇದನ್ನು ನಾವು ಅನುಭವಿಸಬೇಕಲ್ಲವ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಹೇಳುವುದು ಸಾಕು, ಅದನ್ನು ಅರಿಯುವುದಷ್ಟೇ ಪ್ರಯತ್ನ ಇದ್ದರೆ ಸಾಕು ಅಂತ ಅನಿಸ್ಬಿಡುತ್ತೆ ಅಂತ. ಅಂದರೆ ಎಷ್ಟು ಎತ್ತರದ ವಿಚಾರ ಹೇಳ್ತಾರೆ ಅವರಿಗೆ, ಪ್ರತಿಯೊಂದನ್ನು ತಂದು ಆಕೆಗೆ ಸಮನ್ವಯ ಮಾಡೋದು ಉಂಟಲ್ಲ. ಹಾಗಾಗಿ ಪದೇ ಪದೇ ಹೇಳ್ತೇನೆ, ದಿಸ್ ಲಲಿತಾ ಸಹಸ್ರನಾಮ ಈಸ್ ನಾಟ್ ಆರ್ಡಿನರಿ ಸಹಸ್ರನಾಮ. ಇದು ವಿಶ್ವಕೋಶ, ಮರಿಬೇಡಿ ಅದನ್ನು. ಇದು ಬ್ರಹ್ಮವಿದ್ಯೆ, ಆತ್ಮವಿದ್ಯಾ, ಶ್ರೀವಿದ್ಯಾ. ಹೆಜ್ಜೆ ಹೆಜ್ಜೆಗೂ ಸಹ ಅದನ್ನು ಈ ವ್ಯಾಖ್ಯಾನ ಮತ್ತು ಈ ನಾಮಗಳು ನಮಗೆ ತೋರಿಸ್ತಾ ಹೋಗ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ 5ನೆಯವಳು ಅಂತ ಹೇಳಿದರೆ ತುರ್ಯಾತೀತಳು ಅಂತ. ನಮ್ಮಲ್ಲಿ ಹೆಣ್ಣುಮಕ್ಕಳಿಗೆ ಏನೇನೋ ಹೆಸರಿಡ್ತಾರೆ, ಆದರೆ ಪಂಚಮಿ ಎನ್ನುವಂಥ ಈ ಹೆಸರನ್ನು ಯಾಕೆ ಇಡೋದಿಲ್ಲ ಗೊತ್ತಿಲ್ಲ ಪಾಪ. ಎಷ್ಟು ಸುಂದರವಾದ ಹೆಸರು ಅಲ್ವಾ? ಎಷ್ಟೊಂದು ಮುಖಗಳು. ಆ ಪಂಚಮಿ ಅನ್ನೋದಕ್ಕೆ ಪಂಚಮುಖಗಳಿಗಿಂತ ಹೆಚ್ಚು ಮುಖಗಳಿವೆ ಈಗ ಅಂತ. ಆಯಿತು, ಚಂದ್ರಿಕಾ ವ್ಯಾಖ್ಯಾನದಲ್ಲಿ 2ನೇ ಅಭಿಪ್ರಾಯ ತುರ್ಯಾತೀತಳು ಅನ್ನೋದನ್ನು ಪಂಚಮಿ ಅನ್ನುವಂಥ ಶಬ್ದದಿಂದ ಹೇಳುವಂಥದ್ದು. ಮತ್ತು ತ್ರಿಪುರಾಸ್ತವ, ಆ ಸ್ತವದಲ್ಲಿ ಪಂಚಮಿ ಸ್ವರೂಪವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಸ್ವರೂಪಿಣಿ ಪಾತು ಪಂಚಮೀ ಪರದೇವತಾ. ಪಂಚಮೀ ಪರದೇವತಾ ಬ್ರಹ್ಮಸ್ವರೂಪಿಣಿ. ನಿರ್ಗುಣ ನಿರಾಕಾರವಂಥ ಪರಬ್ರಹ್ಮ ತತ್ವದ ಇನ್ನೊಂದು ಹೆಸರು ಪಂಚಮಿ ಅಂತ. ಪಂಚಮೀ ಪಾತು ಸತತಂ ನಿತ್ಯಂ ರಕ್ಷತು ಪಂಚಮಿ. ಅಂಥ ಪಂಚಮಿ ನನ್ನನ್ನು ಕಾಪಾಡಲಿ, ಸದಾ ಕಾಪಾಡಲಿ ಅಂತ ಬ್ರಹ್ಮಸ್ವರೂಪದಲ್ಲಿ ನಿಂತವಳು ಅನ್ನೋದನ್ನು ಪದೇ 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 ಈ ನಾಮದ ಈ ವಿವರಣೆ ನಮಗೆ ತಿಳಿಸಿಕೊಡುತ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಒಟ್ಟು ಸೌಭಾಗ್ಯ ಭಾಸ್ಕರದ ಹೇಳಿದ 3 ವಿವರಣೆಗಳು ಮತ್ತು ಚಂದ್ರಿಕಾ ವ್ಯಾಖ್ಯಾನದ ಹೇಳಿದಂಥ 3 ವಿವರಣೆಗಳು, ಒಟ್ಟು 6 ವಿವರಣೆಗಳ ಹಿನ್ನೆಲೆಯಲ್ಲಿ ಈ ಪಂಚಮಿ ಎನ್ನುವಂಥ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ ಅಂತ ಹೇಳಿದ್ದೀನಿ ನಾನು, ಮುಗಿದಿದೆ ಅಂತಲ್ಲ. ಮತ್ತು ನಾಳೆ ಇದನ್ನು ಮುಂದುವರ್ಸೋದಿಲ್ಲ, ನಾವು ಅಂದ್ಕೊಬಿಡೋಣ ಮುಗಿದಿದೆ ಇವತ್ತಿಗೆ ಅಂತ. ನಾಳೆ 6 ಗಂಟೆಗೆ ಸೇರಿದಾಗ ಈ ಸರಣಿಯ ಕೊನೆಯ ಚಿಂತನೆ ಪಂಚಭೂತೇಶಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.